ನಡೆದಿ ಬೋಧಿಸುತ್ತ ಜನರ ಭೇದ ಮತಿ ಕೆಡಿಸಿರುವ ಸಾವಲಿಯ ಗುಡಿಗೆ ಮಣಿಯುವೆನೋ, ಸಾವಲಿಯ ಗುಡಿಗೆ ಮಣಿಯುವೆನೋ. ನಿಜವನ್ನರಿಸುವ ಶ್ರೀ ನಿಜ ಮುನಿಯ ಗ್ರಂಥವನು ನಿಜವಾಗಿ ಬೇಳೆ ಸುಜನರಿಗೆ ನಿತ್ಯ ನಮಿಸುವೆನೋ, ಸುಜನರಿಗೆ ನಿತ್ಯ ನಮಿಸುವೆನೋ. ಬಂದ ಜೀವರಿಗಲ್ಲ ಅದ್ವೈತ ಬೋಧಾದಿ ಸುಂದರನ್ನಾಗಿ ಕೈಗಾಸಿ ಜಡಿಸಿದ್ದ ಸಿದ್ಧಾರೂಢರಿಗೆ ನತನಪ್ಪೇ, ಸಿದ್ಧಾರೂಢರಿಗೆ ನತನಪ್ಪೇ. ವೇದಾಂತಕ್ಕೆ ಸರಿ ಬಾಳ ಗಚ್ಚನು ಕೇಳಬದನಕ ಬಾಳ ಭೂಗುತ್ತಲಿರ್ಪರಿ ಶಾಸ್ತ್ರವೆಂಬುವನರಿಗಳು ಬಾಳ ಶಕ್ತಿಯ ಶಿವಗರ್ಜನೆ ಬಾಳ ಕೇಳಿದ ಬಳಿಕ ಬಾಳ ಕೇಳಲು ಬೇಕು ವೇದ ಎಂಬ ಶಾಸ್ತ್ರವನ್ನು. ध्यानमूलं गुरुर्मूर्ति पूजमूलो गुरुर्पादं मन्त्रमूलो गुरुर्वाक्यं मुक्तिमूलो गुरुकृपः सिद्धसद्गुरुपादाब्जं जननी जनकस्ततः तत्तोपदेशकर्तारं नत्वा भक्तिपुरस्सरम् जगदादि जगद्गुरु सिद्धारूढ़ महास्वामिಗಳ ಶ್ರೀಪಾದಪದ್ಮಗಳಿಗೂ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಸದ್ಗುರು ಬಸವಾನಂದರ ಚರಣ ಕಮಲಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪ್ಪಗಲ್ ಇವರನ್ನು ಮನದೂಳು ಧ್ಯಾನಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಈ ದಿನ ಶ್ರೀಮನ್ ನಿಜಗುಣ ಯೋಗಿಗಳು ರಚಿಸಿದಂಥ ಪರಮ ಅನುಭವ ಬೋಧೆ ಎನ್ನುವ ಗ್ರಂಥದ 5ನೆಯ ಸಂಧಿ 11ನೆಯ ಸೂತ್ರದ 9ನೆಯ ನುಡಿ ಇಂದಿನ ಆಧಾರದ ವಿಷಯವಾಗಿದ್ದು 8ನೇ ನುಡಿಯನ್ನು ಸಿಂಹಾವಲೋಕನ ಮಾಡುವಾಗ ಯಾವ ಮನಸ್ಸನ್ನುವುದು ಬಂಧನಕ್ಕೂ ಮತ್ತು ಮೋಕ್ಷಕ್ಕೂ ಅತ್ಯಂತ ಕಾರಣವಾದದ್ದು ಮನಸ್ಸು. ಅದಕ್ಕಾಗಿ ಅಂಥ ಮನಸ್ಸನ್ನು ದುಃಖದಿಂದ ಬಿಡುಗಡೆ ಮಾಡಿ ಸುಖ ಶಾಂತಿಯ ಕಡೆಗೆ ಅದನ್ನು ತಿರುಗಿಸುವುದು ಅಥವಾ ಸದಾ ಕಾಲ ಸುಖದಲ್ಲೇ ಮನಸ್ಸು ಇದ್ದಿದ್ದಾದರೆ ಸಾಧಕರಿಗೆ ಅದು ಅತ್ಯಂತ
ಪ್ರಾಮುಖ್ಯವಾದಂಥ ಸಾಧನ ಅಂತ ಹೇಳ್ತಾ ಬಂದರು. ಆದ ಕಾರಣ ಯಾಕೆ ಈ ಮನಸ್ಸನ್ನು ಇಷ್ಟು ಪ್ರಯತ್ನಪೂರ್ವಕವಾಗಿ ಸುಖದ ಕಡೆನೇ ನಾವು ತಿರುಗಿಸಬೇಕು ಅಂದರೆ, ಮನವೇ ಸಂಸ್ಕೃತಿ ದುಃಖವನ್ನು ಅನಿತಕ್ಕೆ ಮೂಲವ. ಆ ಮನ ಅಳಿದೊಡೆ ಮುಕ್ತಿ ಸುಖವದು ಜನಿಸುವುದು. ಅದರಿಂದ ಅರಿ ಮುಮುಕ್ಷಿಗಳಿಗೆ ಮನದ ಧಾರಣೆ ಮುಖ್ಯವೆನಿಪದು. ದೇಹದಲ್ಲಿ ಯಾವುದೇ ಒಂದು ನಾಟಕವನ್ನಾಡಲಿ, ಬಯಲಾಟವನ್ನಾಡಲಿ, ಅಥವಾ ಒಂದು ಸಿನಿಮಾದಲ್ಲಾಗಲಿ, ಪ್ರತಿಯೊಂದು ಕ್ಷೇತ್ರದಲ್ಲಿ ಅನಂತ ಮಂದಿ ಪಾತ್ರಧಾರಿಗಳು ಕೂಡಿ ಒಂದು ನಾಟಕ, ಒಂದು ಆಟ, ಒಂದು ಸಿನಿಮಾ ಆಗ್ತದೆ. ಅದೇ ಪ್ರಕಾರ ಸಂಸಾರದಲ್ಲಿ ಕೂಡ ಅನೇಕ ಜನ ಇದ್ದರೂ ಕೂಡ ಒಬ್ಬ ಮುಖ್ಯವಾದ ಯಜಮಾನನಿಂದ ಬಹಳ ಮುಖ್ಯವಾದ ಕಾರ್ಯ ಆಗ್ತಾವ. ಆ ಯಜಮಾನಿಗೆ ಬಹಳ ಮಹತ್ವ ಅದ. ಹಾಗೆ ಇಲ್ಲಿಯೂ ಕೂಡ ದೇಹದಲ್ಲಿ ಅನೇಕ ಸಾಧನೆಗಳು ಉಂಟು. ದೇಹದಲ್ಲಿ ಅನೇಕ ಸಾಧನೆಗಳಾವಲ್ಲ. ಕರ್ಮೇಂದ್ರಿಯಗಳು ಉಂಟು, ಜ್ಞಾನೇಂದ್ರಿಯ ಉಂಟು, ಮನ, ಬುದ್ಧಿ, ಚಿತ್ತ, ಅಹಂಕಾರ ಅನ್ನುವಂಥ ಪ್ರಾಣಾದಿಗಳ ಸಹಿತವಾಗಿ ಅವೆಲ್ಲವೂ ಅನೇಕ ಪಾತ್ರಗಳನ್ನು ಮಾಡಿದರೂ ಕೂಡ ಮುಖ್ಯವಾದ ಪಾತ್ರಧಾರಿ ಯಾರು ಶರೀರದಲ್ಲಿ ಅಂದರೆ ಮನಸ್ಸು. ಹಾಗಾಗಿ ಆ ಮುಖ್ಯ ಪಾತ್ರಧಾರಿಗೆ ಬಹಳಷ್ಟು ಜವಾಬ್ದಾರಿಗಳಾವ. ಮನೆ ಯಜಮಾನನಿಗೆ ಬಹಳಷ್ಟು ಜವಾಬ್ದಾರಿ, ಮುಖ್ಯ ಪಾತ್ರಧಾರಿಗೆ ಬಹಳಷ್ಟು ಜವಾಬ್ದಾರಿ. ಅದರಂತೆ ಶರೀರದಲ್ಲಿ ಮನಸ್ಸಿಗೆ ಬಹಳ ಜವಾಬ್ದಾರಿಗಳುಂಟು. ಆ ಕಾರಣದಿಂದ ಆ ಮನೋಮೂಲಕ, ಮನವೇ ಸಂಸ್ಕೃತಿ ದುಃಖ ಅನಿತ್ಯಕ್ಕೆ ಮೂಲ ಅಂದರು. ಮನಸ್ಸೇ ಎಲ್ಲ ಸಂಸಾರ ಸಂಬಂಧಿಗಳಾದ ಅನಂತ ಸಂಸಾರ ದುಃಖದ ಜೊತೆಗೆ ಅತ್ಯಂತ ದುಃಖವಾದ ಮರಣ ದುಃಖಕ್ಕೂ ಜನನ ದುಃಖಕ್ಕೂ ಕಾರಣವಾದದ್ದು ಮನಸ್ಸೇ. ಹಾಗಾಗಿ ಈ ಮನಸ್ಸಿನ ಮೂಲಕವೇ ಎಲ್ಲರಿಗೆ ದುಃಖ ಆಗೋದು. ಮನಸ್ಸೊಂದು ಇದ್ದಿಲ್ಲ, ಎಲ್ಲವೂ ಇದ್ರೂ ಕೂಡ ಯಾರಿಗೆ ದುಃಖನೇ ಆಗ್ತಿದ್ದಿಲ್ಲ, ಯಾರಿಗೆ ಸುಖನೂ ಆಗ್ತಿದ್ದಿಲ್ಲ. ಅನುಭವದಿಂದ ನೋಡ್ರಿ. ಅಂದ್ರೆ ಮೂಲ ದುಃಖಕ್ಕ ಎಷ್ಟು ದುಃಖಗಳವ, ಎಲ್ಲಷ್ಟಕ್ಕೂ ಅನಿತಕ್ಕೂ ಎಲ್ಲ ದುಃಖಕ್ಕೂ ಮನಸ್ಸೇ ಸಂಬಂಧವಾಗಿರುವುದು. ಆ ಕಾರಣದಿಂದ ಆ ಮನ ಅನ್ನುವುದು ನೀನು ಅಳಿದೊಡೆ. ಅಳಿದೊಡೆ ಅಂದ್ರೇನು? ದುಃಖದಿಂದ ನಾಶಪಡಿಸಿದರೆ, ದುಃಖದ ಕಡೆ ಹೋಗಲಾರದಂಗೆ ತಿಳ್ಕೊಂಡ್ರೆ ಏನಾಗ್ತದ ಅಂದ್ರೆ, ಆ ದುಃಖ ಎಷ್ಟು ಆಗಿದ್ದು ಮನಸ್ಸಿನಿಂದ, ಅಷ್ಟೆಲ್ಲ ದುಃಖ ಅದೇ ಮನಸ್ಸಿನಿಂದ ನಾಶ ಆಗ್ತಾವ. ಅದೇ ಮನಸ್ಸಿನಿಂದ ನಾಶ ಆಗೋದಲ್ಲ. ಆ ಕಾರಣದಿಂದ ಆ ಸರ್ವ ದುಃಖ ಯಾವಾಗ ನಿವೃತ್ತಿ ಆಗ್ತವ, ಆ ಮನಸ್ಸಿನಲ್ಲಿ ಬರೇ ಆನಂದ ಉಳಿತದೆ. ಬರೇ ಆನಂದ. ಆ ಆನಂದ ಏನಾಗ್ತದಂದ್ರೆ ಅದರ ರುಚಿಯಿಂದ, ಆ ಆನಂದದ ಅಭ್ಯಾಸದಿಂದ ನಿನಗೆ ಅತ್ಯಂತ ಪರಮಾನಂದ ಪ್ರಾಪ್ತಿ ಅನ್ನುವಂಥ ಆನಂದ ಕೂಡ ಆ ಮನುಷ್ಯನಲ್ಲಿ ಉತ್ಪತ್ತಿ ಆಗ್ತದೆ. ಆ ಕಾರಣದಿಂದ ಯಾರಿಗೆ ಇದು ಅಂದರೆ ಸಾಧಕರಿಗೆ, ಏನು ಸಾಧನೆ ಮಾಡುವರು,
ಇಲ್ಲಿಗೆ ಬರೋದಕ್ಕಿಂತ ಮುಂಚಿತವಾಗಿ ಆತ ಯಾವುದರಿಂದಾದರೂ ಸಾಧನೆ ಮಾಡಿ ಬರಲಿ, ಯೋಗ ಮಾರ್ಗದಿಂದಾಗಲಿ ಬರಲಿ ಅಥವಾ ಕರ್ಮ ಮಾರ್ಗದಿಂದಾದರೂ ಬರಲಿ ಅಥವಾ ಭಕ್ತಿ ಮಾರ್ಗದಿಂದ ಬರಲಿ, ಯಾವುದರಿಂದ ಬಂದರೂ ಕೂಡ ಕೊನೆಗೆ ಅವರೆಲ್ಲರ ಅತ್ಯಂತ ಅಪೇಕ್ಷೆ ಯಾವುದು ಅಂದರೆ ಪರಮಾನಂದ ಪ್ರಾಪ್ತಿ, ಮೋಕ್ಷ, ಮುಕ್ತಿ, ಮೋಕ್ಷ. ಆ ಮುಕ್ತಿ ಮೋಕ್ಷ ಪಡೆಯಲೇಬೇಕು. ಅದಕ್ಕಿಂತ ಹೆಚ್ಚಿಂದು ಜಗತ್ತಿನಲ್ಲಿ ಮತ್ತೊಂದು ಇಲ್ಲ ಅನ್ನುವಂಥ ನಿಶ್ಚಯ ಆಗ್ತದ ಆ ಮನಸ್ಸಿಗೆ. ಯಾವಾಗ ಮನಸ್ಸಿನಲ್ಲಿ ಸಂಕಲ್ಪ ನಿಶ್ಚಯ ಆಯಿತು, ಆ ಮನಸ್ಸು ಮುಕ್ತಿಗೆ ಸಾಧನ ಆಯ್ತು ನೋಡ್ರಿ. ಅಂದಾಗ ಮನಸ್ಸಿನ ಪಾತ್ರ ಬಹಳ ದೊಡ್ಡದಾದಿಲ್ಲ, ಬಹಳ ದೊಡ್ಡದು. ಆ ಕಾರಣ ಇದು ಬಹಳ ಮುಖ್ಯವಾದದ್ದು, ಅಮುಖ್ಯವಾದದ್ದಲ್ಲ, ಮುಖ್ಯವಾದದ್ದು. ಕಾರಣ ಯಮ ನೇಮಾದಿ ಸುಗುಣ ವೃಂದ ಯುತನಾದ ವಿಮಲಾತ್ಮನಿಗೆ ತನ್ನ ಮನವದು ಭ್ರಮಿಸದೆ ತನ್ನೋಳ್ ಅಂತರಮಾಗಿ ತಾನೇ ವಿಶ್ರಮಿಸಿ ನಿಂದೊಡೆ ಧಾರಣೆ ಅದು ಹಕ್ಕು. ಆವಾಗ ಧಾರಣೆ ಏನು ದರ್ಶನಪ್ಪ ಅವನಂದ್ರೆ ಮುಕ್ತಿಯ ಸಾಧನೆಯನ್ನು ಧರಿಸಿದ್ದಾನೆ. ಭಸ್ಮ ಧರಿಸಬಾರ್ದಂತಲ್ಲ, ಅದರ ಅರ್ಥ ಏನು ಹೇಳ್ಕೊಡ್ತದಂದ್ರೆ ಮುಮುಕ್ಷ ಆನಂತ ಅದು ತೋರಿಸಿಕೊಡ್ತದ. ಬಹಿರಂಗದ ಸೂಚನೆ ಮೊದಲು ಕಾಲದಲ್ಲಿ, ಈಗಿನ ಕಾಲದಲ್ಲಿ ಬೇರೆ. ಯಾರು ತಿಳಿದು ಭಸ್ಮಧಾರಣ ಮಾಡ್ತಾರೋ, ಯಾರು ತಿಳಿಲಾರದ ಮಾಡ್ತಾರೋ. ಆದರೆ ಬಸವಾದಿ ಶರಣರ ಕಾಲದಲ್ಲಿ ಅವರ ಭಸ್ಮ ಧಾರಣೆ ಮಾಡಬೇಕಾಗಿದ್ರೆ ಒಂದೊಂದು ಇಂದ್ರಿಯಗಳಲ್ಲಿ ಧರಿಸಿದ್ರು. ಆ ಧಾರಣೆಯಿಂದ ಗೊತ್ತಾಗ್ತಿತ್ತು ಇವರ ಮುಮುಕ್ಷತ್ವ, ಮೋಕ್ಷಿದನು, ಕರ್ಮಿ ಇದ್ದನು, ಅಭ್ಯಾಸನು, ಅನುಭವಿಯೋ ಅಂತ ಕಂಡು ಹಿಡಿತಿದ್ರು ಆಗಿನ ಕಾಲದಲ್ಲಿ. ಹಾಗೆ ಇಲ್ಲಿ ಕೂಡ ಯಮನಿಯಮಾದಿ ಅಂಗಗಳಲ್ಲಿ ಏನು ಹೇಳಿಕೆ ಅಂತ ಬಂದ್ರಲ್ಲ, ಏನು ಹೇಳಿದ್ರು? ಸುಗುಣಾಂಗಗಳನ್ನು ಹೇಳಿದರು. ಸುಗುಣ ಅಂದ್ರೇನು? ಯಾವುದೇ ಕಾರಣದಿಂದ ಒಳ್ಳೆಯ ಗುಣಗಳನ್ನು ಸಂಪಾದನೆ ಮಾಡಿಕೊಳ್ಳುವುದೇ ಸುಗುಣ. ಇವೆಲ್ಲ ಎದಕ್ಕೆ ಹೇಳ್ಯಾರ ಮಹಾತ್ಮ ಅಂದ್ರೆ ಗುಣ ಸಂಪಾದನೆಗಾಗಿ. ಈ ಸದ್ಗುಣಗಳ ಸಮೂಹದಿಂದ ಕೂಡಿದ ಪರಿಶುದ್ಧ ಅಂತಃಕರಣವುಳ್ಳ ಮುಮುಕ್ಷಿಗೆ ಗುಣವೇ ಭೂಷಣ ಸರ್ವಕ್ಕೆ ಬುಡಂಗಿಲ್ಲ. ಅದು ಪ್ರಸಂಗ ಬಂದಾಗ ತಗೋದೆ ಅದು. ಆ ಪರಿಶುದ್ಧ ಅಂತಃಕರಣವುಳ್ಳವನಿಗೆ ತನ್ನ ಮನಸ್ಸೇನು ಇನ್ನೊಬ್ರದಾದೇನು? ಭಗವಂತ ನಮಗೇನು ಇಂದ್ರಿಯಾದಿಗಳು ಶರೀರ ಕೊಟ್ಟನಲ್ಲ, ಈ ಶರೀರ ಮತ್ತು ಇಂದ್ರಿಯಾದಿಗಳು ಅವರವರಿಗೆ ಕೊಟ್ಟಂತ ಭಗವಂತನ ದೊಡ್ಡ ದೇಣಿಗೆ. ದೇಣಿಗೆ ಎಲ್ಲರಿಗೂ ಕೊಟ್ಟನಿಲ್ಲ. ಇದಕ್ಕೆ ಜಾತಿ ಇಲ್ಲ, ಕುಲ ಇಲ್ಲ, ರೇಷನ್ ಕಾರ್ಡ್ ಇಲ್ಲ, ಬಡವ ಶ್ರೀಮಂತ ಏನಿಲ್ಲ ನೋಡ. 5 kg ಅಕ್ಕಿ ತಗೋಬೇಕಾದ್ರೆ ಇಂಥವನಿಗೆ ಕೊಡ್ಬೇಕಂತ ಆದ ಕಾಲ. ಒಂದು 500 ರೂಪಾಯಿ ಕೊಡ್ಬೇಕಾದ್ರೆ ಇಂಥವನಿಗೆ ಕೊಡಬೇಕು, ಇಂಥವನಿಗೆ ಕೊಡಬಾರ್ದು ಅಂತ ಆದ. ಇಂಥದ್ದನ್ನ ತಗೊಂಡವರು, ಇಂಥದ್ದನ್ನ ಕೊಟ್ಟವರೇ ಎಂತೆಂಥ ಮಾತುಗಳನ್ನಾಡಿ ನಾವೇ ಎಲ್ಲವನ್ನ ಕೊಟ್ಟಿವಿ ಅಂತ ಜಗತ್ತಿಗೆ ಸಾರ್ತಾರೆ, ಅವ್ರು ಯಾರೇ ಇರಲಿ. ಆದರೆ ಭಗವಂತ ಕೊಟ್ಟಂತ ಇಂಥ ದೇಹ, ಇಂಥ ಇಂದ್ರಿಯಾದಿಗಳಾವಲ್ಲ,
ನೀನು ಕೊಡಕ್ಕಾಗ್ತದೇನು ಅಂತ. ನೀನು ಇದರಲ್ಲಿ ಒಂದು ಕಳ್ಕೊಂಡ್ರೆ ನೀನೇ ಪಡೆಯಕ್ಕಾಗೋದಿಲ್ಲ ಅಂದ್ರೆ ನೀನು ಇನ್ನೊಬ್ಬರಿಗೆ ಎಲ್ಲಿಂದ ಕೊಡ್ಲಿಕ್ಕೆ ಸಾಧ್ಯ? ಹಾಗಾಗಿ ಇವುಗಳು ಯಾಕ ಮಾಡ್ಯಾನ ಭಗವಂತಂದ್ರೆ ಸದ್ಗುಣಗಳಿಂದ ನೀನು ಎಲ್ಲ ಮನಸ್ಸು ಕೂಡ ಎಲ್ಲರಿಗೂ ಕೊಟ್ಟ ನೋಡ್ರಿ. ಅದಕ್ಕೆ ಆ ಮನಸ್ಸು ಯಾವಾಗ ಸದ್ಗುಣಗಳಿಂದ ಪ್ರಾಪ್ತಿ ಆಗ್ತದ ಆ ಮನಸ್ಸು ಭ್ರಾಂತಿ ಆಗೋದಿಲ್ಲ. ಆ ಭ್ರಮೆ ನಿವೃತ್ತಿ ಯಾಕಂತ ಹೋಗ್ತದ. ಮೊದಲಿದ್ದಂಥ ಭ್ರಾಂತಿ ಭ್ರಮೆ ಕಡಿಮೆ ಆಗ್ತಾವ. ಆ ಭ್ರಮೆ ಎಲ್ಲಿ ಅಂತರಂಗದಲ್ಲೂ ಊರ್ಧ್ವಮುಖವಾಗಿ ವಿಶ್ರಮಿಸಿ ನಿಂದೊಡೆ ಅದು ವಿಶ್ರಾಂತಿಯನ್ನು ಹೊಂದಿತು ಅಂದರೆ ಅದು ಧಾರಣೆ. ಬಹಿರ್ಮುಖ ಆಗೋದಿಲ್ಲ ನೋಡು. ಯಾಕಾಗದಲ್ಲ? ಅದಕ್ಕೆ ದಣ್ಕಂಡು ಬಂದಾನ, ಎಲ್ಲಿಯಾದ ಜಾಗ ಸಿಕ್ಕರೆ ಆರಾಮ್ ಮಲಗಮಂತ ತಿಳ್ಕೊಂಡಾನ. ಅಂತಹ ಸಂದರ್ಭದಲ್ಲಿ ಒಬ್ಬರಿಗೆ ದೊಡ್ಡ ಮಂಚ ಗಾದಿ ತೆಕ್ಕೆ ಸಿಕ್ಕಾಗ ಅದ್ರ ಮೇಲೆ ಮಲಗಿದವನು ಎದ್ದು ಹೋಗೋ ಪ್ರಯತ್ನ ಮಾಡ್ತಾನೇನು? ಜೀವನದಲ್ಲಿ ಅಂಥ ಹಾಸಿಗೆ, ಅಂಥ ಪಲ್ಲಂಗ, ಅಂಥ ವಿಶ್ರಾಂತಿ ಧಾಮನೇ ಸಿಕ್ಕಿಲ್ಲ ಅವನಿಗೆ. ಸಿಗಲಾರ್ದು ಸಿಕ್ಕಾಗ ಅದನ್ನು ಬಿಟ್ಟು ಮತ್ತೆ ಚಾಪೆ ಮೇಲೆ, ನೆಲದ ಮೇಲೆ, ಧೂಳಲ್ಲಿ ಮಲಗುವ ಪ್ರಯತ್ನ ಮಾಡಂಗಿಲ್ಲ. ಅದರಂತೆ ಮನಸ್ಸು ಇಲ್ಲಿಯವರೆಗೂ ಬಹಿರ್ಮುಖವಾದಾಗ ಇವೆಲ್ಲ ಹೇಗೆ ಅಂದರೆ ಧೂಳ, ಚಾಪಿ, ಹರಿದ ಕವಿದಿ ಇವೆಲ್ಲ ದುಃಖದ ಸಾಮಗ್ರಿಗಳಲ್ಲಿ ಬಿದ್ದು ಒದ್ದಾಡಿ ಬಳಲಿದಂಥ ಮನಸ್ಸಿಗೆ ತನ್ನ ಅಂತರ್ಮುಖದ ಸದ್ಗುಣದಿಂದ ವಿಶ್ರಾಂತಿ ಧಾಮ ಒಳಗೆ ಸಿಕ್ಕಾಗ ಆ ಮನಸ್ಸು ಹೊರಗೆ ಯಾಕೆ ಎದ್ದು ಹೋಗ್ತದಂತ ಅರ್ಥ. ಹಾಗಾಗಿ ಅದು ಅಲ್ಲಿ ವಿಶ್ರಾಂತಿ ನಿಂತಿತು ಅಂದರೆ ಅದೇ ನೋಡೋದು ಧಾರಣೆ. ಧಾರಣೆ ಅಂದ್ರೆ ಮತ್ತೇನು ಹೊರಗಿಂದ ಏನಲ್ಲ. ಹೀಗೆ ಧಾರಣಾಂಗ ನಿರೂಪಣೆ ಸೂತ್ರ 11ಕ್ಕೆ ಪದ 95ಕ್ಕೆ ಈ ಸೂತ್ರ ಮಂಗಲಾಯಿತು. ಮತ್ತೆ ಮುಂದಿನ ಸೂತ್ರವನ್ನು ಆಧಾರವಾಗಿಟ್ಟುಕೊಂಡು ಸೂತ್ರದಲ್ಲಿ ಮಾನಸಾದಿಯನ್ನು ಅರಿಯುವ ಅವರಿಗೆ ತಾನೆಂದು ಉರೇ ಧ್ಯಾನಿಸೆ ಮುಕ್ತಿ ಸಂಭವಿಸದು. ಧಾರಣ ಆದ್ಮೇಲೆ ಧ್ಯಾನ ಅಲ್ಲ. ಇಲ್ಲಿ ಧ್ಯಾನಕ್ಕೆ ಏನು ವ್ಯಾಖ್ಯಾನ ಮಾಡ್ಯಾರ ಮಹಾತ್ಮ ಅಂದ್ರೆ ಮಾನಸಾದಿಯನು. ಮಾನಸ ಅಂದ್ರೆ ಮನಸ್ಸು ಮೊದಲುಕೊಂಡು, ಆದಿ ಅಂದ್ರೆ ಇಂದ್ರಿಯಾದಿಗಳು ಎಲ್ಲವೂ ಒಂದು. ಅವೆಲ್ಲವನ್ನ ಅರಿವ ಅವರಿಗೆ, ಇವೆಲ್ಲವನ್ನು ನೀ ತಿಳಿದಿದ್ದೋ ಇವು ನಿನ್ನೆ ತಿಳಿತಾವ. ನೀನೇ ತಿಳಿತಿದ್ದೆ ಅಂದ್ರೆ ಆ ತಿಳಿಯುವಂಥವನೇ ನಾನೆಂದು ಚಿಂತನೆಯನ್ನ ಮಾಡಿದರೆ ಅದೇ ಧ್ಯಾನ ನೋಡು. ಅದೇ ಧ್ಯಾನ. ನೀನ್ಯಾರಂತ ತಿಳ್ಕೊಂಡಲ್ಲ, ಶಾಂತಿ ಧಾಮ. ಆ ಶಾಂತಿ ಆನಂದವೇ ನಾನಂತ ಚೆನ್ನಾಗಿ ತಿಳ್ಕೊಂಡ್ರೆ ಅದೇ ಧ್ಯಾನ ಆಯಿತು. ಮತ್ತೆ ಬೇರೆ ಯಾವುದು ಧ್ಯಾನ ಮಾಡುವ ಅವಶ್ಯಕತೆ ಇಲ್ಲ ಅಂತಿಲ್ಲ. ಹಾಗಾಗಿ ಹೇಗೆ ಧ್ಯಾನ ಮಾಡಬೇಕಪ್ಪ ಅಂದ್ರೆ ಹೃದಯಾದಿ ದೇಶದೊಳಗೆ ನಿಂದ ಮನ ಅದು ಪದವಿಡದೆ ಏನೊಂದು ವಿಷಯಕ್ಕೆ ಸದಮಳ ಆತ್ಮನ ಚಿಂತನೆಯೋಳು ಒಡಗೂಡಿರಲು ಅದು ತಾನೇ ಧ್ಯಾನವೆಂದೆನಿಪದು. ಇಲ್ಲಿ ಧ್ಯಾನ ಕುಂತಾರಿ, ಪೂಜೆ ಕುಂತಾರಿ,
ಈ ಧ್ಯಾನ, ಈ ಪೂಜೆ ಬೇರೆ. ಈ ಮುಮುಕ್ಷಗಳಿಗೆ ಧ್ಯಾನ ಯಾವುದು, ಆಸನ ಯಾವುದು, ಪ್ರತ್ಯಾಹಾರ ಯಾವುದು, ಧಾರಣ ಯಾವುದು ಅಂತ ಹೇಳಿರಲ್ಲ. ಅದನ್ನ ಹೇಳ್ತಾರೆ ಅವರು. ಹೃದಯಾದಿ ದೇಶದೊಳಗೆ ನಾಭಿಯಿಂದ ಹೃದಯ ಬ್ರಹ್ಮರಂಧ್ರ ಜಾಗಂತ ಹಿಂದೆ ಹೇಳಿರಲ್ಲ. ಆ ಭ್ರೂಮಧ್ಯ ಮೊದಲಾದ ಜಾಗದಲ್ಲಿ ಇರುವಂತ ಮನಸ್ಸೇನದ, ಅಲ್ಲಿ ಯಾವ ಕಾಲಕ್ಕಾದರೂ ಯಾವೊಂದು ವಿಷಯಕ್ಕೆ ಹೆಜ್ಜೆ ನೀಡಬಾರದು ನೋಡ್ರಿ. ಯಾವ ವಿಷಯಕ್ಕೆ ಕಾಲು ಹಾಕಬಾರ್ದು, ಹೆಜ್ಜೆ ಇಡಬಾರ್ದು. ಹಿಡಲಾರ್ದ ಏನು ಮಾಡಬೇಕು? ಆ ಸದಾ ಅಮಲಾತ್ಮನ ಪರಿಶುದ್ಧವಾದ ಪರಮಾತ್ಮನ ಧ್ಯಾನದಲ್ಲೇ ಅದು ಕೂಡಿರಬೇಕು. ಎಲ್ಲಿ ಮನಸ್ಸು ಕೂಡಿದ್ರೆ ಅದೇ ಧ್ಯಾನವೆಂದೆನಿಪದು. ಅದು ಧ್ಯಾನ ಆಗ್ತದೆ. ಇದು ಮನಸ್ಸು ಹೆಂಗೆ ಹೆಜ್ಜೆ ಇಡ್ತದ, ಹೆಜ್ಜೆ ಅಂತ ಬರೋದರಲ್ಲಿ ನಾವು ವಿಚಾರ ಮಾಡ್ಬೇಕಲ್ಲ. ಯಾವ ದಿಕ್ಕಿನಿಂದ ಯಾವ ದಿಕ್ಕಿಗೆ ಹೋಗ್ತದ, ಪೂರ್ವದಿಂದ ಪಶ್ಚಿಮಕ್ಕೆ ಹೋಗ್ತದೋ ವಿಚಾರ ಮಾಡಿದಾಗ ಆ ಮನಸ್ಸು ಅನ್ನುವಂಥದ್ದು ಹೇಗಿದೆ ಅಂದರೆ ಅದು ಎಲ್ಲ ಕಡೆ ಹೋಗ್ತದೆ. ಅದಕ್ಕೆ ದಾರಿ 5 ಇರೋದು. 5 ಜ್ಞಾನೇಂದ್ರಿಯಗಳೇ ಅದಕ್ಕೆ ಮಾರ್ಗ. ಆ ಮಾರ್ಗ ಹಿಡ್ಕೊಂಡೆ ಆಯಾ ಊರಿಗೆ ಹೋಗ್ಬೇಕು. ಮತ್ತ ನಡೀತಾರೆ. ಇದು ತಪ್ಪಿ ಈ ಕಡೆ ಹೋಗಿ ಮತ್ತೆ ವಾಪಸ್ ಬರ್ಬೇಕಂದ್ರೆ ನೀನು ತಪ್ಪು ದಾರಿ ಏನು ಹಿಡಿದಲ್ಲ, ಮತ್ತೆ ಯಾವ ದಾರಿಗೆ ಹೋಗ್ಬೇಕಾಯ್ತು ಆ ದಾರಿ ಹಿಡಿಯೋದು ಬಿಟ್ಟು ಮತ್ತೆ ಬೇರೆ ಹಿಡಿದ್ರೆ ನಿನಗೆ ಸೇರುವ ಪಟ್ಟಣ ದೊರೆಯದು. ರೂಪದ ಕಡೆ ಹೋಗ್ಬೇಕಾಗಿತ್ತು ಅಂದ್ರೆ ನೇತ್ರ ಕಡೆ ಸಂಚಾರ ಮಾಡಬೇಕು, ಇದೇ ದಾರಿ. ಶಬ್ದದ ಕಡೆ ಹೋಗ್ಬೇಕಾದ್ರೆ ಕಿವಿನೇ ಅದಕ್ಕೆ ದಾರಿ. ರುಚಿ ಕಡೆ ಹೋಗ್ಬೇಕಾಗಿದ್ರು ನಾಲಿಗೆ ಅದಕ್ಕೆ ದಾರಿ. ಸ್ಪರ್ಶದ ಕಡೆ ಹೋಗ್ಬೇಕಾಗಿದ್ರೆ ಚರ್ಮವೇ ಅದಕ್ಕೆ ದಾರಿ. ವಾಸನೆ ಕಡೆ ಹೋಗ್ಬೇಕಾದ್ರೆ ನಾಸಿಕವೇ ಅದಕ್ಕೆ ದಾರಿ. ಇದು ಈ ದಾರಿ ಹಿಡಿದು ಆ ಊರು ಬರಲ್ಲ ಬರೋದಿಲ್ಲ. ನಾವು ಒಂದೊಂದು ಸಲ ಈ ದಾರಿ ಹಿಡಿದು ಹೋಗಿ ತಪ್ಪಿ ತಂದ್ರೆ ರೌಂಡ್ ಹಾಕಿ ಬಂದ್ರಪ್ಪಲ್ಲ ಸ್ವಲ್ಪ ದೂರ ಆದ್ರೂ ಹೋಗ್ಬೋದು. 20 ಕಿಲೋಮೀಟರ್ ದೂರ ಆಗ್ತದಪ್ಪ, ಹೆಂಗೂ ಬಂದವ್ರು ಬಂದೀವಿ ಹೋಗಂದ್ರೆ ಹೋಗ್ತೀವಿ. ಇಲ್ಲಿ ಹಂಗಲ್ಲ. ನೀನು 1000 ಕಿಲೋಮೀಟರ್ ಸುತ್ತ ಹಾಕಿ ಬಂದ್ರು ಕೂಡ ದಾರಿನೇ ತಪ್ಪದ. ಅದಕ್ಕೆ ಮನಸ್ಸು ಅನ್ನುವಂಥದ್ದು ಎಂದೂ ತಪ್ಪಂಗಿಲ್ಲ. ಅದು ತನ್ನ ಸರಿಯಾದ ದಾರಿಯಲ್ಲೇ ಹೋಗೋದು ಬರೋದು ಮಾಡ್ತದೆ. ಆ ಕಾರಣದಿಂದ ಶಬ್ದಾದಿ ವಿಷಯಗಳ ಧ್ಯಾನವನ್ನು ಅಲ್ಲಿ ಮಾಡಬಾರದು. ಮನಸ್ಸು ಏನು ಮಾಡಂತ ಹೇಳ್ಯಾರ ಅವರು? ಪರಿಶುದ್ಧವಾದಂಥ ಪರಮಾತ್ಮ ಚಿಂತನೆಯನ್ನು ಮಾಡಬೇಕು. ಮಾಡಿತು ಅಂದರೆ ಯಾವಾಗ ಮಾಡೋದು? ಸದಾ ಚಿಂತನೆಯನ್ನು ಮಾಡುವುದು. ಯಾವಾಗಲಂದ್ರೆ ಅವರು ಮತ್ತೆ ಧ್ಯಾನ ಹೊರಗಿಂದ ಯಾವಾಗಲೂ ಮಾಡಕ್ಕೆ ಬರ್ತದೇನು? ಯಾವಾಗಲೂ ಮಾಡ್ಲಿಕ್ಕೆ ಸಾಧ್ಯ ಅದೇನು? 5 ನಿಮಿಷ ಮಾಡಬಹುದು, 10 ನಿಮಿಷ ಮಾಡಬಹುದು, 1 ತಾಸು ಮಾಡಬಹುದು. ಯಾವಾಗಲೂ ಮಾಡೋಕ್ಕಾಗೋದಿಲ್ಲ. ಎಲ್ಲಿ ಸಾಧ್ಯ ಆಗ್ತದೆ? ಹಾಗಾಗಿ ಇದು ಅಂತರಂಗದ ಧ್ಯಾನ. ಇದು ಮನಸ್ಸು ಧ್ಯಾನ ಮಾಡೋದ, ಮನುಷ್ಯ ಅಲ್ಲ. ಇಲ್ಲಿ ಮನಸ್ಸು ಮಾಡಬೇಕಾಗಿದೆ. ಅದಕ್ಕೆ ಈ ಧ್ಯಾನಕ್ಕೆ ಬಹಳ ಸಲ ನಾವು ಉದಾಹರಣೆ ಹೇಳಿವಿ, ಅದು ಹೇಳಬೇಕಾಗ್ಯದ.
ಒಂದು ದೊಡ್ಡ ಊರಲ್ಲಿ ದೊಡ್ಡ ಮನೆತನದ ದೊಡ್ಡ ಮನೆ ಇತ್ತು. ಹೆಸರುವಾಸಿಯಾದ ಯಜಮಾನಿದ್ದ. ಆ ಯಜಮಾನ ಏನು ಮಾಡ್ತದ, ಪ್ರತಿನಿತ್ಯ ಸ್ನಾನ ಮಾಡಿದ ಮೇಲೆ ಪೂಜಾ ಧ್ಯಾನವನ್ನು ಮಾಡಲಾರ್ದ ಮನೆ ಬಿಟ್ಟು ಹೊರಗೆ ಹೋಗ್ತಿದ್ದಿಲ್ಲ. ಮೊದಲು ಮುಗಿದ ಮೇಲೆ ಹೋಗೋದು, ಅದು ನೇಮ. ಆ ಮನೆಯಲ್ಲಿ ಒಬ್ಬ ಸೊಸೆ ಇದ್ಲು. ಆವತ್ತಿನ ಒಂದು ದಿವಸ ಹೊರಗಡೆಯಿಂದ ಒಬ್ಬ ಹೊಲಗೇರಿಯಿಂದ ಒಬ್ಬ ವ್ಯಕ್ತಿ ಬಂದ. ಆ ಬರೋದ್ರೊಳಗಾಗಿ ಸೊಸೆ ಪ್ರತಿನಿತ್ಯದಂತೆ ಸ್ನಾನ ಮಾಡೋಷ್ಟಿಗೆ ಪೂಜಾ ರೂಮಲ್ಲಿ ಎಲ್ಲ ಮಾಡಲಿ ವ್ಯವಸ್ಥೆ. ಆತ ಧ್ಯಾನ ಮಾಡಕ್ಕೆ ದೇವ್ರ ಮನೆಗೆ ಹೋದ. ಈಕೆ ಹೊರಗೆ ಬರೆದಾಗ ಯಾರೋ ಕೂಗಿದ್ರು. ಯಾರು ಅಂತ ಕೇಳಿದ್ರಾಗ ನಾನಮ್ಮ, ಮತ್ತು ನಿಮ್ಮ ಮಾವರು ಮನೆಯಾಗ ಆರಿಲ್ಲ ಅಂತ ಕೇಳಿದ. ಅವಾಗ ಆಕೆ ಹೇಳಿದ್ಲು, ಜೋರಾಗಿ ಹೇಳಿದ್ಲು, ಇಲ್ಲ ಮಾಮ ಇಲ್ಲಿವರೆಗೂ ಇದ್ದ, ಈಗ ಆ ಕಡೆ ಹೊಲಿಗೇರಿ ಕಡೆ ಹೋಗಿ ಬರ್ತಂತ ಹೋಗ್ಯಾನಂದ. ಆವಾಗ ಅವನಂದ ಏನನ್ನ ಕೆಲಸ ಇರ್ತದ, ಹೋಗಿರ್ಬೋದು ಅಂತ ಅನ್ಕೊಂಡ. ಅವನ ಅಷ್ಟಕ್ಕ ತನ್ನ ಕಾರ್ಯ ತಾನು ತಿಳ್ಕೊಂಡ. ಈ ಕಡೆ ಈ ಶಬ್ದ ಅನ್ನುವಂಥದ್ದು ಧ್ಯಾನ ಮಾಡಕ್ಕಂತ ಮಾವನ ಕಿವಿ ಬಿತ್ತು ನೋಡ್ರಿ. ಯಾವಾಗ ಕಿವಿ ಬಿದ್ದ ತಕ್ಷಣ ದಿವಸ ಒಂದು 5 ನಿಮಿಷ ಹೆಚ್ಚು ಮಾಡವ, 5 ನಿಮಿಷ ಕಡಿಮೆ ಮಾಡಿ ಹೊರಗೆ ಬಂದ ಕಣ್ಣು ಕೆಂಪು ಮಾಡ್ಕೊಂಡು, ಏನಮ್ಮ ಅಂದ. ಏನು ಮಾವರೇನು? ಅಲ್ಲ, ನಾನು ಈಗ ಯಾರ ಬಂದಿದ್ರು, ಬಂದಾಗ ನನ್ನ ಕೇಳಿದ್ರೆ ನೀನು ಏನಂತ ಬೌಳಿದೆ ಅಂತ ಕೇಳಿದ. ಏನಿಲ್ಲ ಮಾಮ, ಮತ್ತು ನಿಮ್ಮ ಮಾವರು ಮನೆಯಾಗ ಆರೇನಂತ ಕೇಳಿದ್ರು, ಹೊಲಿಗೆರೆ ಹೋಗ್ಯಾನಂತ ಹೇಳಿದೆ, ಏನು ತಪ್ಪಾಯ್ತಲ್ಲ ಅಂದ. ಮತ್ತೆ ನನ್ನೆದುರಿಗೂ ಅದೇ ಹೇಳ್ತದಲ್ಲ, ಅವನಿಗೆ ಹೇಳಿದ್ರೆ ಆ ಪ್ರಶ್ನೆ ಬೇರೆ. ನೀನೇ ಪೂಜೆಗೆ ಇಟ್ಟಿದ್ದಿ, ನೀನೇ ಎಲ್ಲ ವ್ಯವಸ್ಥೆ ಮಾಡಿದ್ದಿ, ನಿನ್ನ ಎದುರಿಗೆ ನಾ ದೇವ್ರ ಮನೆಗೆ ಹೋಗಿ ಧ್ಯಾನ ಮಾಡಕ್ಕೆ ಕುಂತೀನಿ, ಗೊತ್ತಾದಿಲ್ಲ ನನಗೆ, ನೋಡಿದ್ದಿಲ್ಲ. ನೋಡಿನ ಮಾಮ, ಮತ್ತೆ ನೋಡಿ ನಿಂತಿದ್ದಿ, ಹೊರಗೋಗೇನಂತ ಹೆಂಗೆ ಹೇಳಿದೆ ಅಂತ ಕೇಳ. ಅವಾಗ ಮಾಮ ತಪ್ಪು ತಿಳ್ಕೊಬೇಡ್ರಿ, ನೀವು ಧ್ಯಾನ ಮಾಡಕ್ಕೆ ಕುಂತಿರಲ್ಲ. ಹೌದು, ಮತ್ತೆ ನೀವು ಧ್ಯಾನ ಮಾಡಕ್ಕೆ ಯಾರು ಧ್ಯಾನ ಮಾಡ್ತಿದ್ದಿ? ಪರಮಾತ್ಮ ಧ್ಯಾನ ಮಾಡ್ತಿದ್ದೆ. ಪರಮಾತ್ಮ ಧ್ಯಾನ ನೀವು ಮಾಡ್ತಿದ್ದೆ ಅಂದ್ರೆ ನಾನು ಮಾತಾಡಿದ್ದು ನೀನು ಕೇಳಬಾರ್ದಾಗಿತ್ತಲ್ಲ. ಕೇಳೋದಿಲ್ಲ. ಕೇಳೋದಂದ್ಮೇಲೆ ನೀನು ಪರಮಾತ್ಮ ಧ್ಯಾನ ಮಾಡಿಲ್ಲ, ಹೊಲಿಗೇರಿ ಧ್ಯಾನ ಮಾಡಿದಂತ ಅರ್ಥ ಆಯ್ತಲ್ಲ. ನೀನೇ ಹೇಳು. ಅಂದ್ರೆ ಯಾವ ಮನಸ್ಸಿನಿಂದ ಯಾವ ಪರಮಾತ್ಮ ಧ್ಯಾನ ಮಾಡಬೇಕಾಗಿತ್ತು, ನಿನ್ನ ಕುಂದಿಸದ ಅದೇ ಮನಸ್ಸು ವಿಷಯಾದಿಗಳೇ ಹೊಲಿಗೇರಿ ಹೋಗ್ಯದ. ಇದು ಹೆಂಗ ಧ್ಯಾನ ಆಗ್ತದ ಮಾಮ ಅನ್ಲಕ್ಕ. ಆವಾಗಂದ, ತಾಯಿ ನಿಜವಾಗಿಯೂ ನನ್ನ ಕಣ್ಣನ್ನು ತರಿಸಿದಿ. ನಿಜವಾಗಿಯೂ ಇಲ್ಲಿವರೆಗೂ ನಾವು ಮಾಡಿದ್ದು ಧ್ಯಾನ ಆಗಿಲ್ಲ. ಇವತ್ತ ನಿಜವಾದ ಧ್ಯಾನ ಅಂದ್ರೆ ಏನು ಅಂತ ನನ್ನ ಶುಚಿಯಾಗಿ ನನ್ನ ಜ್ಞಾನ ನೇತ್ರವನ್ನು ತರಿಸಿದ್ದಂದ್ಮೇಲೆ ನನಗೆ ಶರಣಾರ್ಥಿ ಅಂತ ಹೇಳಿ ಆ ಮಾವ ಆ ಸೊಸೆಯನ್ನ ದೇವರಂತ ತಿಳ್ಕೊಂಡ. ಇದಕ್ಕೇನು ಧ್ಯಾನ ಅಂತಿರೋ ಏನಂತರೋ, ಇದು ನಿಜವಾದ ಧ್ಯಾನ. ನಾವು ಹೊರಗಡೆ ಏನು ಲಕ್ಷ್ಯ ಇರಬಾರ್ದಂತಾರೆ ಅವ್ರ ಮಹಾತ್ಮರು ಧ್ಯಾನ ಮಾಡುವಾಗ. ಅದಕ್ಕೆ ಧ್ಯಾನ ಅಂತ ಇಲ್ಲಿ ಮನ ಆವ ತೆರನಾಗೆ ತನಗೇನೆಂದು ಅರಿದು ತನ್ನನ್ನೇ ತನ್ನೋಳು ಎಡವಿಡಲಿಲ್ಲದೆ ಅನುಚಿಂತನಂ ಗೈಯತಿರಲು ಅದೇ ತಧ್ಯಾನವೆನಿಪದು ಶಾಸ್ತ್ರ ಅನುಮತದಿಂದೆ. ನೋಡು, ಯಾರು ಏನೇ ಹೇಳಬಹುದು, ಏನೇ ಕೇಳಬಹುದು, ನಾನು ಹೇಳ್ತೀನಿ. ಯಾವಕ್ಕೆ ತಧ್ಯಾನ ಅಂತ ಹೇಳ್ತಾರಂದ್ರೆ, ಶಾಸ್ತ್ರ ಅನುಮತವಿಡಿದು ಅಂದ್ರೆ ಶಾಸ್ತ್ರ ಪ್ರಮಾಣವಾಗಿ ಹೇಳತ್ನಂದ್ರ ಕೇಳ್ತಾರೆ. ಅದಕ್ಕೆ ಯಾರ ಪ್ರಮಾಣ ಅಂದ್ರೆ ಶಾಸ್ತ್ರವೇ ಪ್ರಮಾಣ. ಅವ್ರು ಹೇಳ್ಯಾರ ಮಹಾತ್ಮರು ಹೈಕೇಳರ್ಗೆ,
ಹಾಗಾಗಿ ಮನವು ಆವತರನಾಗಿ ಯಾವ ಪ್ರಕಾರ ಆದರೂ ಕೂಡ ಮನಸ್ಸು ಏನಾಗ್ತದ, ಯಾವ ಪ್ರಕಾರ ಆಗ್ತದ. ಒಂದೊಂದ್ಸಲ ರೂಪದ ಪ್ರಕಾರ ಆಗ್ತದ, ಒಂದ್ಸಲ ಶಬ್ದ ಪ್ರಕಾರ ಆಗ್ತದ, ಒಂದ್ಸಲ ಏನೇನೋ ಆಗ್ತದ. ಅದು ಆಗಲಾದ ಪ್ರಕಾರನೇ ಇಲ್ಲ. ನಮಗೇನು ಜಗತ್ತಿನಾಗ ಏನು ಕಾಣ್ತಾವಲ್ಲ ಎಲ್ಲವೂ ಮನೋಸೃಷ್ಟಿ. ಅವು ಮನಸ್ಸು ಅದರ ಆಕಾರ ಆಗಿ ಅವೇ ನಮಗೆ ತೋರ್ತಾವ. ಮನಸ್ಸೇ ಸೃಷ್ಟಿ ಮಾಡ್ತದ. ಎಷ್ಟು ಸಾಮಾನ್ಯ ನೋಡೇವು ನಾವು, ಅದರ ಆಕಾರ ಆಗಿ ತೋರ್ತಾವಿಲ್ಲ ನಮಗೆ. ಅಂದರೆ ಮನ ಯಾವುದೇ ಆಕಾರ ತಾಳಿದರೂ ಕೂಡ ಬಾಹ್ಯ ವಿಷಯಗಳನ್ನು ಹೊಂದಿ ಅದು ಮನಸ್ಸು ವಿಷಯ ಆಕಾರ ಆಗ್ತದೆ. ವಿಷಯ ಆಕಾರ ಆಗ್ತದೆ. ಬೆಂಕಿ ಯಾವ ವಸ್ತುವಿನಲ್ಲಿ ಸೇರ್ತದ ಆ ವಸ್ತುವಿನ ಆಕಾರ ಆಗ್ತದೆ. ಅದಕ್ಕೆ ಆಕಾರ ಇಲ್ಲ ಬೆಂಕಿ ಆದರೂ ಉದ್ದನ ಕೋಲಿಗೆ ಬೆಂಕಿ ಹಚ್ಚಿ ಕೋಲ ಆಕಾರ ಆಗ್ತದ ಬೆಂಕಿ. ಒಂದು ಗುಂಡಿಗೆ ಹಚ್ಚರಿ ಗುಂಡಿನ ಆಕಾರ ಆಗ್ತದ ಬೆಂಕಿ. ಹೌದಲ್ಲ? ಅದು ನಿರ್ವಿಷಯವಾಗಿರ್ತಕ್ಕಂಥ ಅಗ್ನಿ ಅಲ್ಲಿ ವಿಷಯಾರ ಆಗ್ತದೆ. ಯಾಕಂದ್ರೆ ತಾದಾತ್ಮ ಭಾವದಿಂದ. ಅದನ್ನು ಬಿಡನ್ರಿ, ಇನ್ನೂ ಸರಳವಾದದ್ದು ನಾವು ಹಾಗಾಗಿ ಹೇಳಿವಲ್ಲ, ನೀರಿಗೆ ನಿರ್ದಿಷ್ಟವಾದ ಆಕಾರ ಅದೇನು? ನೀರು. ನೀರಿಗೆ ನಿರ್ದಿಷ್ಟವಾದ ಚೌಕಾಕಾರ ಇಲ್ಲ, ಉದ್ದಕ್ಕಿಲ್ಲ, ಮತ್ತು ಅಗಲ ಇಲ್ಲ, ಏನೊಂದು ಆಕಾರ ಇಲ್ಲ ಅದಕ್ಕೆ. ಆದ್ರೆ ಆ ನೀರನ್ನು ಯಾವ ಪದಾರ್ಥದಲ್ಲಿ ಹಾಕ್ತಿರೋ ವಸ್ತುವಿನಲ್ಲಿ ಅದರ ಆಕಾರ ಆಗ್ತದೆ ನೋಡ್ರಿ. ತಂಬಿಗೆಲ್ಲ ಹಾಕಿದ್ರೆ ತಂಬಿಗೆ ಆಕಾರ ಕಾಣ್ತಾವ ನೀರು. ಗಂಗಾಳದಲ್ಲಿ ಹಾಕ್ರಿ ಗಂಗಾಳಾಕಾರ ಕಾಣ್ತದ ನೀರು. ಗ್ಲಾಸಲ್ಲಿ ಹಾಕ್ರಿ ಗ್ಲಾಸ್ ಆಕಾರ ಆಗ್ತದ ನೀರು. ಆಕಾರ ಇಲ್ಲದಂಥ ನೀರಿಗೆ ಉಪಾಧಿಗಳ ಕೂಡಿದಾಗ ಉಪಾಧಿಗಳ ಆಕಾರನ ಆಗ್ತದೆ. ಅದಂತೆ ನಿರಾಕಾರವಾಗ್ಯದ ಮನುಷ್ಯಗೇನು ಆಕಾರ ಅದೇನು? ಇಲ್ಲಂದ್ರೆ ಮನಸ್ಸ ಹಿಡಿತಿದ್ರು, ಮನುಷ್ಯನ ಯಾಕೆ ಹಿಡಿತಿದ್ರು? ಮನಸ್ಸಿಗೆ ಸಂಬಂಧ ಅವ ಆದ್ರೂ ಕೂಡ ಅವನು ಸಿಗೋದಿಲ್ಲ ಅಂತ, ಮಗನೇ ನಿನ್ನ ಬಿಡಂಗಿಲ್ಲ ಅಂತ ಹಿಡಿತಾನೆ ಕೊಳಪಟ್ಟಿ. ಅಂಗಿ ಹಿಡದವಿನ ಮನಸ್ಸು ಹಿಡಲಿಲ್ಲ. ನಿನ್ನ ರುಂಡ ಹಿಡಿಬೋದು, ಕೊತ್ತಿಗೆ ಹಿಡಿಬೋದು, ಆದ್ರೆ ಮನಸ್ಸು ಹಿಡಿಯಂಗಿಲ್ಲ. ಯಾಕಂದ್ರೆ ಹಿಡಿಯಕ್ಕೆ ಬಂದ್ರೆ ನಾವು ಬಿಡ್ತಿದ್ದಿಲ್ಲ, ನಿರಾಕಾರ ಅದ. ಅದಕ್ಕೆ ವಿಷಯ ಆಕಾರ ಹೆಂಗಾಗ್ತದ ಎಂಬಕ್ಕೆ ಉದಾಹರಣೆ ಹೇಳಿದೆ ನಾನು. ಯಾವ ವಸ್ತುವಿನಲ್ಲಿ ಹೋಗ್ತದ ಅದರ ಆಕಾರ ಆಗಿಬಿಡ್ತದ, ಅದಕ್ಕೆ ಆಕಾರನಿಲ್ಲ. ಹಾಗಾಗಿ ಇಲ್ಲಿ ವಿಷಯಾಕಾರವಾದಾಗ್ಯಾದರೂ ತನಗೆ ತನ್ನೋ ಎಡೆಬಿಡಲಿಲ್ಲದೆ ಅನುಚಿಂತನಂ ಗೈಯುತ್ತಿರಲ್ಲದೆ ತಧ್ಯಾನವೆನಿಪದು. ಎಲ್ಲದಲ್ಲಿ ಇರ್ತಕ್ಕಂಥದ್ದೇನದ ನೀರೇ ಅಂತ ತಿಳ್ಕೋಬೇಕು. ನೀರಿಗೆ ಆಕಾರ ಇಲ್ಲ, ಉಪಾದಿಯಿಂದ ಆಕಾರ ಅದ. ಹಾಗಾಗಿ ಎಲ್ಲವನ್ನ ಮನಸ್ಸನ್ನು ಅರಿಯುವಂಥ ಅರಿವೇನಾದಲ್ಲ, ಮನಸ್ಸು ಎಲ್ಲೆಲ್ಲಿ ಹೋಗೋದಲ್ಲ, ಆ ಮನಸ್ಸನ್ನು ನೀವು ತಿಳ್ತಿದ್ದಿಲ್ಲ. ಆ ಅರಿವೇ ನಾನು ಆಗಿರುವನೆಂದು ತಿಳಿದು ಹೋಗಲಿ, ಎಲ್ಲಿ ಹೋಗ್ತದೆ ಹೋಗಲಿ ಮನಸ್ಸು. ತಿಳಿದ್ರೆ ಆ ಮನಸ್ಸೇ ಎಲ್ಲಿ ಹೋಗ್ಯದ, ಆ ಹೋದಂಥ ಮನಸ್ಸನ್ನೇ ತಿಳಿಯುವಂಥ ಅರಿವು ನಾನು ಬೇರೆ ಇದ್ದೀನಿ ಅಂತ ತಿಳಿದ್ರೆ, ಆ ತಿಳಿದು ಎಲ್ಲೆಲ್ಲ ಹೋಗ್ತದೆ ಆವಾಗ ತಿಳಿಬೇಕಂದ್ರೆ ಅವ್ರು ಎಲ್ಲ ಮಾಡಿ ಮನೆಗೆ ಬಂದು ತಿಳ್ಕೊಂಡ್ರೆ ಏನದು ಕೆಲವು ಸಲ ಎಲ್ಲ ಆಗಿರ್ತದ. ಇಲ್ಲಪ್ಪ ಮನಸ್ಸು ಅವಾಗ ಏನು ಅರ್ಥ ಆಗಲಿಲ್ಲ, ಅದೇ ಮಾಡಿ ಮೇಲೆ ತಿಳಿಲಿಲ್ಲ ಅಂದ್ರೆ ಏನು ಕೆಲಸ ಮುಗಿದೋಗ್ಯದಂತ. ಅಂತ ಸಂದರ್ಭದಲ್ಲಿ ಎಚ್ಚರ ಇರು. ನೀನು ನಿನ್ನ ಸ್ವರೂಪದ ಸ್ಮರಣೆ ಮಾಡು, ಎಲ್ಲ ಕಿತ್ತೋತಾವ. ನಾವು ಅಚ್ಚಗಡೆ ಬಂದ್ಬಿಡ್ತೀವಿ.
ಯಾರನ್ನ ಏನಾನ ಸ್ವಲ್ಪ ಮೇಲೆ ಎತ್ತಿದ್ರೆ ಅದನ್ನ ಹಚ್ಕೊಂಡ ಬರ್ತೀವಿ, ಸ್ವಲ್ಪ ಕೆಳಗೆ ಹಾಕಿದ್ರೆ ಅದನ್ನ ಹಚ್ಕೊಂಡೇ ಮನೆಗೆ ಬರ್ತೀವಿ. ಕೆಳಗೆ ಹಾಕಿದ ಚಿಂತನೆಯಿಂದ ಏನಾಗ್ತದೆ ಅದು ಹೋಗತಿಗೆ ಹೋಗ್ತೀವಿ, ಮೇಲೆ ಚಿಂತನೆಯಿಂದ ಮೇಲೆ ಹೋಗ್ತೀವಿ. ಇವೇನಾಗ್ತವ ಶಾಶ್ವತವಾದವಲ್ಲ. ತೊಟ್ಲ ಕುಂತು ಮನುಷ್ಯ ಮೇಲೆ ಹೋದ್ ಮೇಲೆ ಇರ್ತದೆ, ಕೆಳಗೆ ಬರ್ತದ. ಅದಕ್ಕಾಗಿ ಇವೆಲ್ಲ ಮ್ಯಾಲೆನ ಹೋಗು ಕೆಳಗನ ಬಾ, ನೀ ಎಲ್ಲನ ಕುಂತರು ಎಲ್ಲನ ಬಿದ್ದರು ಅವೆಲ್ಲ ದೇಹ ಸಂಬಂಧವಿನ ಆತ್ಮ ಸಂಬಂಧ ಅಲ್ಲಲ್ಲ. ಹಂಗಾಗಿ ಆತನಪ್ಪ ಮ್ಯಾಲೆ ಕುಂದ್ರತಾತ, ನಾವು ಕೆಳಗೆ ಕುಂದ್ರಬೇಕು. ನಿನಗೆ ಮತ್ತೆ ಅಜ್ಞಾನಕ್ಕೆ ಅಷ್ಟೇ ವಿಚಾರ ಬರ್ತಾವ. ಜ್ಞಾನಕ್ಕೆ ಹೋದಾಗ ಮಹಾತ್ಮರು ಇಂಥ ಗದ್ದಲ ಪ್ರಪಂಚದಲ್ಲಿ, ಶಬ್ದ ಪ್ರಪಂಚದಲ್ಲಿ ನಿಶಬ್ದವಾಗಿ ಸುಮ್ಮನೆ ಯಾಕಿರ್ತಾನೆ ತಿಳ್ಕೊಂಡಿರ್ತಾರ ಅಷ್ಟ. ಹೋಗಲ್ ಬಿಡ, ನಮ್ಗೇನು ಮಾಡೋದ ಅಂತ. ಲಾಸ್ಟಿಗಲ್ಲ, ಫಸ್ಟಿಗೆ ಮಾಡಬೇಕು. ಲಾಸ್ಟಿಗೆ ಮಾಡಕ್ಕೆ ಹೋದ್ರೆ ಪ್ರಾಣ ಹೋದ್ರೆ ಏನು ಮಾಡ್ತದೆ? ಇವು ಸಾಧನ ಮಾರ್ಗದಲ್ಲಿ ಮೊದಲೇ ಮಾಡ್ಕೊಂತ ಹೋಗ್ಬೇಕು. ಇನ್ನು ನಮ್ಮನ್ನ ಕೊಂಡು ಆಡೋದ್ರಾಗ ನಮ್ಮ ತುಳಿಯರ ಆರ ಅಂತ ತಿಳ್ಕೋಬೇಕು. ಇದು ಮೊದಲಿಂದ ಪ್ರಯೋಗ ಮಾಡಿದ್ರೆ ಅದು ಪೂರ್ಣ ಆಗ್ತದೆ, ಇಲ್ಲಂದ್ರೆ ಆಗೋದಿಲ್ಲ. ಅದಕ್ಕೆ ಜ್ಞಾನಿಗಳು ಮೊದಲಿಂದ ಅದ್ರಾಗ ಬಂದರು, ಯಾವುದು ಅನಿಸಲಿಲ್ಲ, ಆರಾಮಿರ್ತಾರೆ ಮನುಷ್ಯರು. ಹಾಗಾಗಿ ಮನಸ್ಸು ನಮ್ಮ ಆಧೀನ ಆಯ್ತಂದ್ರೆ ಅದು ಏನಾಗ್ತದೆ? ಆತ್ಮ ಅನುಸಂಧಾನದಲ್ಲಿ ಇರ್ತದೆ. ಆತ್ಮನ ಅನುಸಂಧಾನ ಅಂದ್ರೆ ಆತ್ಮಚಿಂತನೆಯಲ್ಲಿ ಇರ್ತದೆ ನೋಡಿ. ವಿಷಯ ಚಿಂತನೆ ಹೋಯ್ತು, ಆತ್ಮಚಿಂತನೆ ಇರ್ತದೆ ಸದಾಕಾಲ. ಮಕ್ಕಂಡ್ರಿಗೂ ಅದೇ. ಮಕ್ಕಂಡದ ಯಾವುದು? ದೇಹ ಮಕ್ಕಂಡದ. ಎದ್ದದ್ದು ಯಾವ್ದದ? ದೇಹ ಎದ್ದೇಳ್ತದ. ಮಾತಾಡೋದು ಯಾವ್ದದ? ಬಾಯಿ ಮಾತಾಡ್ತದ. ಮಾತಾಡೋದು ಯಾವ್ದದ? ಬಾಯಿನೇ ಅದ. ಬೇಕಾದಾಗ ಮಾತಾಡ್ತದ, ಸಾಕಾದ ಸುಮ್ಮನೆ ಆಗ್ತದ. ಮಾತಾಡಿದ್ದು ಸಾಕಾದದ್ದು ಎರಡನ್ನ ತಿಳಿಯುವಂತ ನೀನಿದ್ದಿಲ್ಲ, ನಿನಗೇನಾಗ್ಯದ? ಹಾಗಾಗಿ ಆ ಮನ ತನ್ನ ವಶವರ್ತಿ ಎನಿಸಿ ತಾನದಕ್ಕೆ ಬೇರೆನಿಸಿ ಮತ್ತೊಂದರೊಳು ಒಂದದೇ ಘನ ಚಿದಾತ್ಮನ ಅನುಸಂಧಾನದೋಳು ಒಡಗೂಡಿದರೆ ಅದಕ್ಕ ತದ್ಧ್ಯಾನವೆನಿಪದು ನಿನಗೆ. ಇದು ನೋಡಪ್ಪ ಧ್ಯಾನ ನಿನ್ನ. ಹಾಗಾಗಿ ಆ ಮನಸ್ಸು ಯಾವ ಹೊರಗೆ ಹೋಗಲಾರದ ಅನುಸಂಧಾನದಲ್ಲಿ ನಿಂತಿತ್ತು ಅಂದ್ರೆ ಆ ಮನಸ್ಸಿಗೆ ಭಿನ್ನವಾಗಿರುವ ನಾ ಬೇರೆ ಅಂತ ನೀವು ತಿಳಿದಲ್ಲ, ನಿಂತಿದ್ದಿಲ್ಲ. ಈಗ ಅಂದ್ರೆ ಆ ಓಡಾಡಿ ಗದ್ದಲ ಮಾಡಿದ್ರೆ ನೀವು ಮಾಡೋನಲ್ಲ. ಗದ್ದಲ ಏನ್ ಮಾಡ್ತದ? ಓಡಾಡ್ತದ. ಅದು ಸುಖದ ಕಡೆ ಓದ್ತದ, ದುಃಖದ ಕಡೆ ಹೋಗ್ತದ. ಆ ಸುಖ ದುಃಖದಲ್ಲಿ ಒದ್ದಾಡ್ತದ. ಸುಖ ದುಃಖದಲ್ಲಿ ಒದ್ದಾಡುವಂತ ಮನಸ್ಸನ್ನ ತಿಳಿಯುವಂತ ನೀನಿದ್ದೆಲ್ಲ. ನೀನು ಇದ್ದು ನೀನ್ ಯಾಕೆ ಒದ್ದಾಡ್ತಿದ್ದಿ? ನಿನಗೇನು ಸಂಬಂಧ ಅಂತ ತಿಳ್ಕೊಂಡು ದೇಹಾದಿ ಇಂದ್ರಿಯಾದಿಗಳಲ್ಲಿ ಅಂತಃಕರಣದಲ್ಲಿ ಅಧ್ಯಾಸ ಆಗಬಾರ್ದು. ಅಧ್ಯಾಸ ಅಂದ್ರೇನು? ದೇಹ ನಾನು, ಬುದ್ಧಿ ನಾನು, ಕರ್ಮೇಂದ್ರಿಯ ನಾನು, ಜ್ಞಾನೇಂದ್ರಿಯ ನಾನು. ಇವು ಅಧ್ಯಾಸ ಆಯ್ತಂದ್ರೆ ವ್ಯಾಪಕವಾದಂಥ ಚಿದ್ರೂಪ ಚಿದಾನಂದ ಸ್ವರೂಪದಲ್ಲಿ ಅನುಸಂಧಾನ ಮಾಡಕ್ ಬರಂಗಿಲ್ಲ. ಹೆಂಗ್ ಮಾಡ್ತದೆ? ಹಾಗಾಗಿ ಅನುಸಂಧಾನದಲ್ಲಿ ಕೂಡಿಕೊಂಡಿರಲು ಅದು ಧ್ಯಾನವೆನಿಪದು. ಇದು ನಿಜವಾದ ಧ್ಯಾನ. ಅಂದ್ರೆ ಜ್ಞಾನನೇ ಇಲ್ಲಿ ಹೇಳಕತ್ತಾರಂತ ಅರ್ಥ ಆಯ್ತಲ್ಲ. ಆ ಜ್ಞಾನವೇ ಇಲ್ಲಿ ಧ್ಯಾನ, ಈ ಧ್ಯಾನವೇ ಅದು ಜ್ಞಾನ. ಹೇಳುವ ರೀತಿಗಳು ಭಿನ್ನ, ಇರ್ತಕ್ಕಂಥದ್ದು ಒಂದೇ. ಅದು ಒಂದೇ ಇರ್ತದೆ ಯಾವಾಗಲೂ.
ಸಕ್ಕರೆ ಪಾನಕ ಅದ, ಸಕ್ಕರೆ ಪಾನಕ, ಆ ಪಾಕದಿಂದ ಅನಂತ ಪದಾರ್ಥಗಳಾಗ್ತಾವ. ಅನಂತ ಪದಾರ್ಥಗಳಾದ್ರೂ ಕೂಡ ಪಾಕ ಅದಲ್ಲ, ಪಾಕಕ್ಕೆ ಆಕಾರ ಅದೇನು, ಪದಾರ್ಥಕ್ಕೆ ಆಕಾರ ಅದ, ಪಾಕಕ್ಕಿಲ್ಲ. ಅದು ಯಾವ ಪದಾರ್ಥದಲ್ಲಿ ಸೇರ್ತದ ಅದರ ರುಚಿ ಕೊಡ್ತದ ನೋಡಿ. ಅದೇ ಸಿಹಿ ಬೆಂಡಿನಲ್ಲಿ ಹೋದರೆ ಒಂದು ರೀತಿ ಸ್ವಾದ, ಬತಾಸಲ್ಲಿ ಹೋದರೆ ಒಂದು ರೀತಿ ಸ್ವಾದ, ಜಿಲೇಬಿಯಲ್ಲಿ ಹೋದರೆ ಅದರದ್ದು ರೀತಿ ಸ್ವಾದ. ಸಕ್ಕರೆದು ಒಂದೇ ಧರ್ಮ ಅದ. ಅದು ಸ್ವಾದಗಳು ಯಾಕೆ ಬೇರೆ ಬೇರೆ ಆದವು? ಉಪಾದಿವು. ಗೋಧಿ ಹಿಟ್ಟಿನ ಕುಡಿದ್ರೆ ಸಿಹಿ ಒಂಥರ ಆಗ್ತದ, ಕಡಲೆ ಹಿಟ್ಟಿನಲ್ಲಿ ಸಿಹಿ ಸೇರಿದ ಒಂಥರ ರುಚಿ ಆಗ್ತದ. ಸಿಹಿ ಮಾತ್ರ ಒಂದಿಲ್ಲ, ರುಚಿ ಯಾಕೆ ಬೇರೆ? ಅದು ಸಕ್ಕರೆದಲ್ಲ, ಅದು ಧರ್ಮಿದ. ಅವಾಗ ಏನಂತ ನಾವು ಇದು ಭಾರಿ ಆಗ್ಯದ ನೋಡು, ಸ್ವೀಟ್ ಇದು ಭಾರಿ ಆಗ್ಯದ, ಸಿಹಿ ಭಾರಿ ಆಗ್ಯದ. ಸಿಹಿ ಒಂದೇ ಅದ, ಆದ್ರೆ ಈ ಸ್ವೀಟ್ ಭಾರಿ ಆಗ್ಯದ, ಈ ಚಲೋ ಆಗಿಲ್ಲ ಅಂತೀವಿ. ಉಪಾದಿಯಿಂದ ಅದು ರುಚಿ ಕಡಿಮೆ ಅದ, ಉಪಾದಿಯಿಂದ ರುಚಿ ಹೆಚ್ಚಾಗ್ಯದ, ಸಿಹಿ ಮಾತ್ರ ಒಂದೇ ಅದ. ಹಾಗಾಗಿ ನೀನು ಆ ಒಂದು ಮನಸ್ಸನ್ನ ಹೇಗೆ ಮಾಡು ಅಂದ್ರೆ, ಮನ ವೈಯಾರದಿಂದವೇ ನಿರೋಧಿಸಿದೊಡೆ ಮನ ಅಳಿದ ಆನಂದ ಪದವು ಜನಿಸಲು ಅಲ್ಲಲ್ಲಿಯೇ ತನ್ನ ತಾನು ಉರೇ ಮರೆದು ನಿಂದುದೇ ಮನವೇ ತದ್ಧ್ಯಾನವೆಂದೆನಿಪದು ನಿಂದ ಆ ಮನವೇ. ಉಪಾಯದಿಂದ ಏನು ಮಾಡಬೇಕು? ಕೋಗಿಲೆ ಚಲ್ವ ಕೋಗಿಲೆ ನಿಜಗುಣನ ಮಾತ್ರ ಮನಸ್ಸನ್ನ ಬಹಳ ಸ್ವಾಧೀನ ಸರಳ ಮಾಡ್ಕೊಂಡ್ರು. ಉಳಿದವರು ಮನಸ್ಸಿಗೆ ಏನೇನೋ ಮಾತಾಡಲ್ಲ, ಮನಸ್ಸಿಗೆ ಏನೇನೋ ಕರೆದಾರ, ಮಂಗಂದಾರ, ಇನ್ನೊಂದಂದಾರ. ಆ ನಿಜಗುಣ ಕೈವೆಲ್ಲ ಪದ್ಧತಿಯಲ್ಲಿ ಕೋಗಿಲೆ ಚಲೋ ಕೋಗಿಲೆ ಅಂದ್ರು. ಯಾಕಂದ್ರೆ ಇದು ಮನಸ್ಸು ಸರಳವಾದದ್ದೆಲ್ಲ, ಹಠ ಮಾರಿ ಹುಡುಗಿದ್ದಂಗ. ಹುಡುಗ ಹಠ ಮಾಡ್ತಾ ದೊಡ್ಡದ, ಅದು ಏನಂತ ತಿಳಿಸಿ ಹೇಳಕ, ತಿಳಿತದ ತಿಳಿಯಕ. ಇಂಥ ಹಠ ಮಾರಿ ಹುಡುಗನನ್ನ ಅನುವಿನಿಂದ ನಮಿಸ್ಬೇಕಲ್ಲ. ಅದು ಮೊದಲೇ ಹಠ ಹೆಂಗಂದ್ರೆ ಒಂದೊಂದು ಕಡೆ ಬರೆದ್ರೆ ಕೇಳಿರಲ್ಲ. ಮೊದಲೇ ಅದು ಮಂಗ ಕೋತಿದ್ದಂಗ, ಮರಕ್ಕೆ ಜಿಗಿತದ ಟೊಂಗೆಗೆ. ಮತ್ತೆ ಆ ಮಂಗಕ್ಕ ಸೆರೆ ಕುಡಿಸ್ಯಾರ, ಸೆರೆ ಇನ್ನಿಟ್ಟು ಜಿಗಿದಾಡ್ತದ. ಅಂತ ಸಂದರ್ಭದಲ್ಲಿ ಜೀಗ ಕಾಲಕ್ಕೆ ಒಂದು ಚೋಳ ಕಡಿತ ನೋಡು, ಚೋಳ ಕಡಿತ, ಏನಾಗೊಂದು ಚೋಳ ಕಡಿತ ಅಂದ್ರೆ ಅದ್ರ ಗತಿ ಏನಾಗ್ಬೋದಂತ. ಅದರ ಗತಿ ಮೂರು ಕೂಡಿದಾಗ ಗತಿ ಏನಾಗ್ತದ ಅದು ಹೇಳಕ್ಕೆ ಬರಲಾದಷ್ಟು. ಅಂತ ಹಠವಾಗಿರುವಂತ ಮನಸ್ಸನ್ನ ಹತೋಟಿಗೆ ತರಬೇಕಾಗಿತ್ತಂದ್ರೆ ವೈಯಾರದಿಂದೆ ಅಂತ ಬರೆದ ಮಹಾತ್ಮರು. ಅಂದ್ರೆ ಬಹಳ ಉಪಾಯ ಮಾಡ್ಬೇಕ, ಮನಸ್ಸಿಗೆ ಉಪಾಯ ಕೊಡಬೇಕು. ಹೇಗೆ ಉಪಾಯ ಮಾಡಬೇಕು ಅಂದ್ರೆ ಮೊದಲೇ ಹೇಳೇವಿ, ಮಣ್ಣು ತಿನ್ನುವ ಹುಡುಗನಿಗೆ ಹಣ್ಣನ್ನು ಕೊಟ್ಟು ಮಣ್ಣನ್ನು ಬಿಡಿಸಿದಂತೆ. ಮಣ್ಣು ತಿನ್ನುವ ಅಭ್ಯಾಸ ಅದಕ್ಕೆ. ಮಣ್ಣು ಇಲ್ಲ ಅಂದ್ರೆ ಊಟನೇ ಇಲ್ಲ, ಮಣ್ಣೇ ಊಟ ಅದಕ್ಕೆ. ಅಭ್ಯಾಸ ಆಗ್ಯದ ಹುಡುಗ. ಅದು ಬಿಡು 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 ಅಂತ ಹೇಳಿದ್ರೆ ಬಿಡ್ತದೇನದು? ನೀ ಹೇಳ್ದಂಗೆಲ್ಲ ಜಾಸ್ತಿ ಮಾಡ್ತದ. ಮಣ್ಣನ್ನು ತೆಗೆದು 4 ಏಟು ಬಡ್ದಾಗ ಮತ್ತೆ ಬರೀ ಅಳೋದೆಲ್ಲ ಮನೆ ತುಂಬ ಬಿದ್ದು ಒಳ್ಳಾಡಿ ಅಳಲಿಕ್ಕೆ ಶುರು ಮಾಡ್ತದ. ಅದಕ್ಕೆ ಏನು ಮಾಡಬೇಕು?
ಅದಕ್ಕೆ ಮಣ್ಣು ತಿನ್ನುವ ಹುಡುಗನಿಗೆ ಒಂದೊಂಚೂರು ಹಣ್ಣು ಕೊಡಬೇಕು. ನೋಡು, ಇದು ಹಣ್ಣಾದ, ಅದು ಮಣ್ಣಾದ, ಇದು ಹಣ್ಣಾದ, ಇದು ಮಣ್ಣಾದ. ಹಣ್ಣಿನಿಂದ ಇದು ಹಿಂಗಾಗ್ತದ, ಮಣ್ಣಿನಿಂದ ಹಿಂಗಾಗ್ತದ. ಅದಕ್ಕೆ ಹಣ್ಣೇ ಭಾಳ ಶ್ರೇಷ್ಠವಾದದ್ದು, ಮಣ್ಣು ಯೋಗ್ಯವಾದದ್ದು ಅಲ್ಲ ಅಂತ ಅದಕ್ಕೆ ತಲೆ ಮೇಲೆ ಕೈ ಹಿಡಿದು ಅದಕ್ಕೆ ಬೋಳೈಸಿ ಮತ್ತು ಅದಕ್ಕೆ ಶಾಂತಿ ಸಮಾಧಾನವನ್ನು ಹೇಳಿ ಅನುವಿನಿಂದ ಹೆಂಗ ಹಣ್ಣು ರುಚಿ ಹಚ್ಚಿ ಮಣ್ಣು ಬಿಡಿಸ್ಬೇಕಲ್ಲ, ಅದ್ರಂಗ ಇದು ವಿಷಯಾದಿಗಳು ಮಣ್ಣಿದ್ದಂಗ, ಹೌದಿಲ್ಲ? ಇವುಗಳಿಂದ ಆನಂದ ಆದೇನು? ಯಾರಿಗೆ ಆನಂದ? ಇಂಥ ಆನಂದವಿಲ್ಲದ ಅಸದ್ವಿಷಯಗಳನ್ನು ಇದು ಭೋಗಿಸಲಿಕ್ಕೆ ಅನಂತ ಜನ್ಮಾಂತರದಿಂದ ಚಟ ಅಭ್ಯಾಸ ಅದ. ಈಗ ಒಮ್ಮೆಲೆ ನೀನು ಹೆಣ್ಣು ಬಿಡು, ಹೊನ್ನು ಬಿಡು, ಮಣ್ಣು ಬಿಡು, ಅದೇನೈತಿ ಅನ್ನ ಬಿಡು, ನೀರು ಬಿಡು, ಇವು ಬಿಡು 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 ಅಂತ ನೀನು ಹೇಳಿಕಂತ ಹೋದ್ರೆ ಅದು ಬಿಡ್ತದೇನು? ಅದಕ್ಕೇನು ಮಾಡಬೇಕು? ಸದ್ಗುರುನಾಥ ಯಾವ ಹುಡುಗನಿಗೆ ತಂದೆ ತಾಯಿ ಆಗಲಿ ಹೆಂಗ ಉಪಾಯದಿಂದ ಬಿಡಿಸ್ತಾಳಲ್ಲ, ಸದ್ಗುರುನಾಥ ಅನುವಿನಿಂದ ಅನಂತ ಉಪಾಯಗಳನ್ನು ಹೇಳಿ, ನೋಡು ಮಣ್ಣು ತಿಂದವ್ರ ಗತಿ ಏನೇನಾಗ್ಯದ, ಅವನಿಗೆ ಯಾಕಾಯ್ತು, ಮಣ್ಣು ತಿನ್ನೋದಕ್ಕೆ ಆಗ್ಯದ, ಎಷ್ಟು ತಿಂತಿದ್ದ, ನಿನಕ್ಕಿಂತ ಕಡಿಮೆ ತಿಂತಿದ್ದ, ನಿನ್ನಷ್ಟಲ್ಲ ನಿನಕ್ಕಿಂತ ಕಡಿಮೆ ತಿಂತಿದ್ದ, ಸ್ವಲ್ಪ ಮಣ್ಣು ತಿಂದವನಿಗೆ ಹಿಂಗಾಗಿ ಗತಿ ಆಗ್ಯದ, ನೀನು ಇಷ್ಟು ಮಣ್ಣು ತಿಂದ್ರೆ ನೀನು ಹೆಂಗೆ ಉಳ್ತಿದ್ದಪ್ಪ, ಮಣ್ಣು ತಿಂದವ್ರ ಗತಿ ಏನೇನಾಗ್ಯದ ನೋಡು ಅಂತ ಹೇಳಿ ಅದಕ್ಕೆ ಉಪಾಯವನ್ನು ಮಾಡಿ ಆ ಮನಸ್ಸಿಗೆ ತಿಳಿಸಿ ಹೇಳಿ ಗುರುನಾಥ ಏನು ಮಾಡ್ತಾನಂದ್ರೆ ಈ ಹಣ್ಣಿನಂತ ಇರುವಂಥ ಆನಂದವನ್ನು ಹೇಳ್ತಾನ. ಆವಾಗ ಇದು ಸಿಕ್ಕಾಗ ಅದು ಬಿಡ್ತದ, ಸಿಕ್ಕಾಗಲ್ಲ ಬಿಡೋದು. ಅದಕ್ಕೆ ಒಮ್ಮೆಲೆ ಬಿಡೋದ್ರೆ ಏನು ಶಾಸ್ತ್ರಜ್ಞಾನ ಇಲ್ಲ, ಮತ್ತೊಂದಿಲ್ಲ, ಎಲ್ಲಿಂದ ಬಿಡಕ್ಕಾಗ್ತದ? ಅಷ್ಟು ಜ್ಞಾನದಿಂದ ಹೇಳಿದ್ರೆ ಕೇಳಿದ್ರೆ ಕೆಲವು ಬಿಡಕ್ಕಾಗಲ್ಲ ಅಂದಮೇಲೆ ಸುಮ್ಮನೆ ಬಿಡೋದ್ರೆ ಹೆಂಗ್ ಬಿಡ್ತಾವ? ಹಾಗಾಗಿ ಉಪಾಯದಿಂದ ಮನಸ್ಸನ್ನ ಮೆಲ್ಲನೆ ಅಂದ್ರೆ ವಿಹಾರದಿಂದ ಅಂದ್ರೆ ಮೆಲ್ಲನೆ ಅದು ನಿರೋಧನ ಮಾಡೋಕು. ಒಮ್ಮೆಲೆ ಬಿಡಿಸಬಾರ್ದು. ಕುಡೆ ಚಟ ಇದ್ದವನಿಗೆ ಒಮ್ಮೆಲೆ ಬಿಡಿಸ್ತಾರೆ, ಒಮ್ಮೆಲೆ ಕುಡೆ ಚಟ ಬಿಡಿಸದೆ ಅವನು ವ್ಯಸನೆಯಾಗಿ ಮತ್ತೆ ಉತ್ಸಾಹ ಬಿಡ್ತಾನೆ. ಅದಕ್ಕೆ ಬಿಡಿಸೋರು ಹೇಳ್ತಾರಲ್ಲ, ಸ್ವಲ್ಪ ಬಿಡಿಸೋದು ಸ್ವಲ್ಪ ಅಂತ ಉಪಾಯ ಅದು. ಹಾಗಾಗಿ ಯಾವಾಗ ಹಣ್ಣಿನ ರುಚಿ ಆನಂದ ಆಯ್ತಿಲ್ಲ, ಮಣ್ಣು ತಾನಾಗಿ ಬಿಡ್ತಾನೆ ಅವನು, ಹೌದಲ್ಲ? ತಾನಾಗಿ ಬಿಡ್ತಾನೆ. ಅದೇ ರೀತಿ ಯಾವಾಗ ಸದ್ವಿಷಯಗಳಿಂದ ಸದ್ಗುಣಗಳಿಂದ ಆನಂದ ಆಯ್ತಿಲ್ಲ, ಆವಾಗ ದುರ್ವಿಷಯಗಳನ್ನು ಬಿಡ್ತದ ಮನಸ್ಸು. ಬಿಟ್ಟು ಅದರಲ್ಲಿ ನಾನು ಎಂಬುದು ಮರೆತು, ಆ ಅರಿವೆ ಮನಸ್ಸನ್ನು ತಿಳಿಯುವಂಥ ಅರಿವೇ ನಾನಂದಲ್ಲ, ಆ ಅರಿವೇ ನಾನು ಎಂಬುದು ಕೂಡ ಮರೆತು ತಾನು ಇರುವುದೇ ಧ್ಯಾನ ಅಂದ್ರು ನೋಡ್ರಿ. ಅಂದರೆ ಸ್ಥಿತಪ್ರಜ್ಞೆ ಅಂತ ಹೇಳಿದ್ರೆ ಇಲ್ಲಿ ಒಬ್ಬ ಸ್ಥಿತಪ್ರಜ್ಞೆ ಹೆಂಗೆ ಇರ್ತಾನಂದ್ರೆ ಹಿಂಗೆ ಇರ್ತಾನೆ, ಎಲ್ಲ ಮರಿತಾನೆ ನೋಡೋನು, ಸಾಮಾನ್ಯನಲ್ಲಿ. ಹಾಗಾಗಿ ಇಲ್ಲಿಯೂ ಕೂಡ ಅರಿವಿನ ಅಹಂ ಭಾವವಳೆದು ಮಿಕ್ಕಿನ ತೋರ್ಕೆ ನೆರೆ ಮಿಥ್ಯೆ ಎಂದು ಕಾಣ್ಬ ಅರಿವು ಅದು ಕರಿಗೊಂಡು ಮರೆಯದಿರ್ಪದು ಅದನ್ನೇ ತಧ್ಯಾನವೆಂದು ಅರಿವದು ನೀನು ಆತ್ಮಕೋವಿದೆ ಎಂದು. ಅಂದರೆ ಅರಿವಿನ ಸ್ವರೂಪದಲ್ಲಿ ಏನದ ನಾನೆಂಬ ಭಾವ ಇರ್ತದೆ. ಪರಮಾತ್ಮ ಸ್ವರೂಪನ ಅಂದ್ರೆ ಪರಮಾತ್ಮ ನಾನೆಂಬುದಾದ ನೋಡಲ್ಲಿನ್ನ ಪರಮಾತ್ಮ ನಾನಂದಾಗ ನೀನೆಂಬ ಭೇದ ಹಿಡಿದು ಅಲ್ಲಿ ಭೇದ ಇಲ್ಲ. ಅದಕ್ಕೆ
ನಾನು ಮನಸ್ಸಿಗೆ ವಿಷಯಗಳಿಗೆ ಸಾಕ್ಷಿ ಸ್ವಯಂ ಪ್ರಕಾಶ ಅಂತ ನೀನು ಅಂತೆಲ್ಲ, ಅಂದು ನಾನು ಚಿದ್ರೂಪ ನಿರ್ವನು. ಇವಿಗೆಲ್ಲ ತಿಳಿಯುವಂಥ ಚಿದ್ರೂಪ. ಸದ್ರೂಪ ವಸ್ತುವನ್ನು ತಿಳಿಯುವಂಥದ್ದೇ ಚಿದ್ರೂಪ. ಅದು ನಾನು ಅನ್ನುವ ಭಾವ ಕೂಡ ನಾಶ ಆಗ್ಬೇಕಂದ್ರೆ, ಸದ್ರೂಪನ ತಿಳಿಯವನು ನಾನು ಅಂತ ಅದಲ್ಲ, ಅದು ನಾನು ಹೋಗ್ಬೇಕು. ಬರೀ ತಿಳಿದಷ್ಟು ಉಳಿಬೇಕು ನೋಡು. ನಾನು ಹೋಗ್ಬೇಕು, ತಿಳಿದಷ್ಟು ಉಳಿಬೇಕು. ಅವು ನಾನು ಅನ್ಲಾರ್ದ ನಾವೇನು ಮಾಡಕ್ತಾ ಇರಲಿಲ್ಲ. ಅದು ಬಂದೇ ಬಿಡ್ತದೆ. ಅದು ಹೋಗ್ಬೇಕಂತ ಮಹಾತ್ಮರಿಗೆ ಹೋಗಿ ಬಳಿಕ ಬೇರಾಗಿ ಏನು ಉಳಿತು ಅಲ್ಲಿ? ಬರೀ ಇದಂ ಸ್ವರೂಪ ಅದು ಇಲ್ಲ, ಬರೀ ಇದಾದ, ಬರೀ ಏನದ ಅರಿವಾದ. ಅದು ಏನು ಮಾಡ್ತದ? ಇದು ದೃಶ್ಯ ಪ್ರಪಂಚವೆಲ್ಲ ಮಿಥ್ಯೆ ಅಂತ ಅವರು ಮಾಡಿಕೊಡ್ತಾರೆ. ದೃಶ್ಯವಾಗಿ ತೋರ್ತದ ಪ್ರಪಂಚ. ಅದೇನದ? ಕನಸಿನಂದದಿ ಸುಳ್ಳಾಗಿ ತೋರ್ತದಿಲ್ಲ. ಅದೇ ರೀತಿ ಇದು ಮಿಥ್ಯೆ ಎಂಬ ಜ್ಞಾನವು ದೃಢ ಆಗ್ಬೇಕು ನೋಡ್ರಿ. ಆಗ್ಲಿಕ್ಕೆ ಸಾಧ್ಯ ಆದಲ್ರಿ? ನಮಗಾಗ್ಯಾವ, ನಿಮಗೂ ಆಗ್ಯಾವ. ಹೆಂಗಾಗ್ಯಾವ ಅಂದ್ರೆ, ಕನಸು ಬೀಳಲಾರ್ದವರು, ಕನಸು ಕಾಣಲಾರ್ದವ್ರು ಯಾರಪ್ಪ? ಎಲ್ಲರಿಗೂ ಬಿದ್ದವಿಲ್ಲ. ಎಲ್ಲರಿಗೆ ಕನಸು ಬಿದ್ದರೂ ಕೂಡ ಆ ಕನಸಿನಲ್ಲಿ ಕಂಡದ್ದು ಎಲ್ಲವೂ ನಾನಂತ ಎಚ್ಚರದಾಗ ಯಾರನ್ನ ನಂಬ್ಯಾರೆ? ಅನುಭವ ಇಲ್ಲ. ಮತ್ತೆ ಹೆಂಗ ಅನುಭವ ಆಗ್ಬೇಕ್ರಂತೀವಲ್ಲ ನಾವು. ಅನುಭವ ಹೆಂಗಾಗ್ಬೇಕಂತಿಲ್ಲ, ಅನುಭವ ಆಗ್ಯದ, ನಂಬಕ್ತಾ ಇರಲಿಲ್ಲ ಅಷ್ಟೇ. ಕನಸಿನ ಆಗ್ಯದಿಲ್ಲ ಅನುಭವ. ಅದೇ ಜಾಗೃತದಾಗ ಆದದ್ದು ಸುಳ್ಳನವಲ್ಲಿ, ಸ್ವಪ್ನದಾಗ ಆದದ್ದು ಅನುಭವ ಒಪ್ಪಿವಿ. ಜಾಗೃತ ಅನುಭವ ಒಪ್ಪಿಲ್ಲಲ್ಲ. ಕಾರಣ ಏನು ಅಂದರೆ ಮನನ ನಿಶ್ಚಯ ಆಗಿಲ್ಲ ಅಂತ. ಅನುಭವ ಆಗಿಲ್ಲ ಅಂತಲ್ಲ, ಅನುಭವ ಎಲ್ಲರಿಗೂ ಆಗಿದೆ, ನಿರ್ಣಯ ಆಗಿಲ್ಲ. ಹಾಗಾಗಿ ಇಲ್ಲಿ ನಾವೇನು ಮಾಡಬೇಕಂದ್ರೆ, ಮಾತು ನುತ ಮೂರ್ತಿ ಧ್ಯಾನಂ ಬಲಗೊಳ್ಳಲು ಶತಕೋಟಿ ಜಪಂಗಳಿಗೆ ಅದು ಮಿಗಿಲು ಅಂದ್ರು. ನಾವು ಅದಕ್ಕೆ ಏನು ಮಾಡಬೇಕು? ಸಾಧನೆಗಳನ್ನ ಮಾಡ್ಬೇಕಂತ. ಮೊದಲು ಬಹಿರಂಗ ಸಾಧನೆ. ನೀನೇನು ಮಾಡು? ಒಂದು ಯೋಗ್ಯವಾಗಿರ್ತಕ್ಕಂಥ ನೀನು ಮೂರ್ತಿಯನ್ನು ಸ್ಥಾಪನೆ ಮಾಡು. ಇಲ್ಲಿ ಹೇಳಲ್ಲ ಗುರುಪುತ್ರ ಯಾರ್ದು ಮೂರ್ತಿ? ಧ್ಯಾನ ಮೂಲಂ ಗುರು ಮೂರ್ತಿ. ಅಲ್ಲಿ ಏನು ಮಾಡು ಅಂದರೆ, ಅದು ಮೂರ್ತಿಯಲ್ಲಿ ಆ ಧ್ಯಾನ ಬಲ ಆಗ್ಕೊಂಡು ಅಲ್ಲಿ ಅದು ಗಟ್ಟಿ ಆಯ್ತಂದ್ರೆ, 100 ಕೋಟಿ ಜಪ ಮಾಡಿದ್ರೆ ಎಷ್ಟು ನಿನಗೆ ಪುಣ್ಯ ಅದ, ಫಲ ಕೊಡ್ತದ, ಅಷ್ಟು ಫಲ ಕೊಡ್ತದಲ್ಲಿ. ಇದನ್ನ ಮಾಡ್ತಾ 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 ಹೋಗು. ಆಮೇಲೆ ಅಂತರಂಗ ಕೂತಿತ್ತು. ಬಹಿರಂಗ ಬಂದಾಗ ಯಾರು ನೋಡು ಧ್ಯಾನ ಮೂಲ ಗುರು ಮೂರ್ತಿ. ಧ್ಯಾನ ಮಾಡಿ ಯಾರು ಮಾಡು. ಹಾಗಾಗಿ ಮನಸ್ಸು ಮೊದಲಾದ ಇಂದ್ರಿಯಗಳೇನವ ಹೊರಮುಖವಾಗಿರುವಂಥ ಬ್ರಹ್ಮ ಸೃಷ್ಟಿಯಿಂದ ತಯಾರಾಗ್ಯಾವ. ಮನುಷ್ಯನ ಸೃಷ್ಟಿಯಿಂದ ಆದರೆ ಯಾವ ಬೇಕಾವ ಹಿಡ್ಕೊಂಬರ್ತದೆ. ಆನೆ ಬಲ ಆದ್ರೆ ಕೂಡ ತೆಗ್ಗಿನ ಕಡಿ ಹಿಡ್ಕೊಂಬರ್ತಾರೆ. ಆನೆಯಷ್ಟು ಸೂರಿದ್ದೆ ನೀನು, ಆದ್ರೂ ಕೂಡ ಅಂಥ ಆನೆಯನ್ನು ಕೂಡ ಹಿಡಿಬಹುದು ನೀನು.
ಅವರ ಮನಸ್ಸು ಯಾಕಂದ್ರೆ ಇದು ಬ್ರಹ್ಮ ಸೃಷ್ಟಿ ಮಾಡ್ಯಾನ ಇಂದ್ರಿಯಾದಿಗಳನ್ನ ಹೊರಮುಖ ಹೋಗೋದೆ. ಹಾಗಾಗಿ ಅವು ಏನು ಮಾಡ್ತಾವ, ಹೊರಗಿನ ವಿಷಯಗಳ ಕಡೆಗೆ ಓಡ್ತಾವ, ಅವು ಹೊರಗಿನ ವಿಷಯ ಕಡೆ ಓಡ್ತಾವ. ಹಾಗಾಗಿ ಇಲ್ಲಿ ಮನಸ್ಸಿಗೆ ಅನಂತ ರೀತಿ ಹೇಳಿದಂಗ ಮಂಗ, ಕೋಣ, ಆನೆ, ಕುದುರೆ ಅನಂತ ಹೇಳಿದ್ರು ಕೂಡ ಇಲ್ಲಿ ಬಸವಣ್ಣವರು ಕೂಡ ನನ್ನ ನಾಯಿತನವ ಮಾಣಿಸು ಕೂಡಲ ಸಂಗಮ ದೇವ ಅಂತ ಒಂದು ವಚನ ಹೇಳ್ಕೊಂಡ. ಸುನಕನನ್ನಾಗಿ ಮಾಡುತ್ತಂದೆ. ಮತ್ತೆ ಅಂದಣವ ನೀರಿದ ಸುಣಗನಂತೆ ಕಂಡೊಡನೆ ಮಾಡದು ಎಂದಿರುವರು. ಅಂದಣವಿರದ ಸುಣಗಂದ್ರೇನ್ರಿ? ನಾಯಿನೇ. ಪಲ್ಲಕ್ಕೆ ಕುಂತದ, ಪಲ್ಲಕ್ಕೆ ಕುಂದಿಸ ನಾಯಿ, ಮೆರವಣಿಗೆ ಜೋರು ನಡೆದದ. ಇಲ್ಲಿ ಕೆಳಗ ಏನು ಕಾಣಕತ್ತದ, ಎಲ್ಲವೂ ಕಂಡಗಳೇ. ನಾನು ಎಲ್ಲಿ ಕುಂತೀನಿ, ನಾನು ಇಲ್ಲಿ ಹೋಗೋ ಬೇಡ ಅನ್ನೋದು ಅರು ತಪ್ಪಿ ಛಣ್ಣ ಅಂತ ಜಿಗ್ತೇನೆ ನೋಡು, ಎಲ್ಲಿ ಅಲ್ಲಿ. ಅದಕ್ಕೆ ಮನಸ್ಸು ಕೂಡ ಹಂಗೆ. ಪರಮಾತ್ಮನಲ್ಲಿ ಆನಂದವಾಗಿ ಕುಂತೀನಿ ನಾನು, ಬಹಳ ಮರ್ಯಾದೆ, ಗೌರವ, ಆನಂದ ಇಲ್ಲಿ ಅಂತ ಅಲ್ಲಿ ಕುಂತದ್ದು. ಒಂದು ವೇಳೆ ಇವು ಕಂಡು ಬಂದ್ರೆ ವಿಷಯ ಆದರೆ ಕಣ್ಣ ಠಣ್ಣ ಅಂತ ಎಗರಿಬಿಡ್ತಾನ. ಅವರೇ ಹೇಳ್ಯಾರ ವಿಚಾರ ಅಂದಾಗ ನಮ್ಮಂಥವ್ರದ್ದು ಅದು ಸರಿಯಾಗಿ ನಿಲ್ಲಿಸಿ ಅದಕ್ಕೆ ಸಾಕ್ಷಿ ಅದು ನಾನು ಅಂತ ತಿಳ್ಕೊಂಡು ಹೋಗ್ಬೇಕಾದ್ರೆ ಅದು ಧ್ಯಾನ ಅಂತ ಕರೀತಾರೆ ಮಹಾತ್ಮರು. ಹಾಗಾಗಿ ಮೊದಲು ನಾವು ಏನು ಮಾಡಬೇಕು ಅಂದರೆ ಇದನ್ನು ಬಹಳ ವಿಚಾರವನ್ನು ಮಾಡಿ ಅರಿವಿನಿಂದ ಉಪಾಯದಿಂದ ಕೊನೆಗೆ ಹೇಳ್ತಕ್ಕಂಥ ಮಾತು, ಗುರುಶಾಸ್ತ್ರಾದಿಗಳಿಂದ ಮನಸ್ಸು ನಮ್ಮ ಅಂತರ್ಮುಖ ಆಗ್ತದೆ ವಿನ. ಯಾಕ ಅದಕ್ಕೆ ಹೇಳ್ಯಾರ, ದೋಷ ದರ್ಶನವೇ. ಮನಸ್ಸು ಯಾವಾಗ ಬಿಡ್ತದ ಅಂದ್ರೆ ಮನಸ್ಸಿಗೆ ಎಲ್ಲಿವರೆಗೂ ದೋಷ ದರ್ಶನ ಆಗೋದಿಲ್ಲೋ ಅಲ್ಲಿವರೆಗೂ ಹೊರಗೆ ಹೋಗೋದು ಬಿಡೋದಿಲ್ಲ. ಅದು ಹೊರಗೆ ಹೋಗೋದು ಬಿಡೋದಿಲ್ಲ. ದೋಷ ದರ್ಶನ ಆದ್ರೂ ಕೂಡ ಕೆಲವು ಬಿಡಂಗಿಲ್ಲ. ದಿವಸ ದಾರಿ ಹಿಡ್ದು ಹೋಗ್ತಿರ್ತೀವಿ. ಹುಡುಗರು ಸಣ್ಣ ಸಣ್ಣ ಹುಡುಗರು ಗಾಡಿ ಓಡಿಸ್ತಾವೀಗ. ಅವನು ಹೋಗಿ ನಡುವ ಯಾರನ್ನ ಕೈಕಾಲ ಮುರಿದ ತಾನಾದ್ರೂ ಮುರ್ಕೊಂಬರ್ತಾನ. ನೋಡ್ತಮ್ಮ ನೀನು ಗಾಡಿ ಹತ್ತಬೇಡ ಅಂದ ಎಷ್ಟು ಹೇಳಿದ್ರೆ ನೀ ಕೇಳಲಿಲ್ಲ ಅಂತ ಎಷ್ಟು ಸಲ ಹೇಳಿದ್ರು ಕೂಡ ಮತ್ತೆ ಗಾಡಿ ದಾಂಡು ಹೋಗ್ತಾನ. ಅವನು ಬಿದ್ದದ್ದು ಇನ್ನೊಬ್ರಿಗೆ ಗುದ್ದಿದ್ದು ಅರಿವಾಗಿಲ್ಲೇನು? ಅರಿವಾಗ್ಯದ, ಆದ್ರೂ ಕೂಡ ಅದನ್ನೇ ಬೇಕಂತ ನಾನು. ಅದ್ರ ಬದಲು ಸೈಕಲ್ ತಗೊಂಡು ಹೋಗೋ ಮರ ಅಂತ ಹೇಳ್ತಾರೆ ಅವರು. ಸೈಕಲ್ ಒಯ್ಯಿ, ಎಲ್ಲ ಗಾಡಿನೇ ಬೇಕು ನಮಗೆ ಅಂತ ಹೇಳ್ತವಲ್ಲ. ಕಾರಣ ಇದಕ್ಕೆ ದೋಷ ಕಂಡ್ರು ಕೂಡ ಬಿಡೋಕ್ಕಾಗೋದಿಲ್ಲ. ಅಂದರೆ ವಿಷಯಾದಿಗಳ ಹೊರಗಿನ ದೋಷ ಕಾಣಲಾರ್ದ ಇದು ಬಿಡೋದ್ರೆ ಹೆಂಗ್ ಬಿಡ್ತದಂತ. ಅದಕ್ಕೆ ದೋಷ ದರ್ಶನವೇ ಬೀಜ ರೂಪ ಕಾರ್ಯ ಅಂತ ಹೇಳ್ಯಾರಲ್ಲ. ಆವ ಅರಿವಿನಿಂದ ಬಿಡುವುದೇ ರೂಪ. ಬೆಟ್ಟ ಮೇಲೆ ಪುನಃ ಎರಗದಿರ್ಪದೇ ಕಾರ್ಯ. ಇದಕ್ಕೆ ಬೀಜ ರೂಪ ಕಾರ್ಯ ಇವು ಮೂರು ಯಾವಾಗ ಆಗ್ತದ ಮನಸ್ಸು ಆವಾಗ ಧ್ಯಾನ ಮಾಡಕ್ ಶುರು ಮಾಡ್ತಾನೆ. ಇಲ್ಲಿಗೆ ಸಮಯ ಆಗ್ಯದ. ಈ ಸೂತ್ರ ಮುಗಿತು. ನಾಳೆ ದಿನ ವಿಚಾರ ಮಾಡೋಣ ಅನ್ನುವಂಥ ಮಾತನ್ನು ಹೇಳಿ ಇವತ್ತಿನ ಶಾಸ್ತ್ರದ ವಾಕ್ ಪುಷ್ಪಗಳನ್ನು ಗುರುಪಾದಕ್ಕೆ ಸಮರ್ಪಿಸೋಣ ಅಂತಕ್ಕಂಥ ಮಾತನ್ನು ಹೇಳಿ ಮಂಗಲವನ್ನ ಹೇಳಿ. ಮಂಗಲವ ಪಾಡುವೇನೋ, ಮಂಗಲವ ಪಾಡುವೇನೋ, ಸಿದ್ಧಾರೂಢ ನಿಮ್ಮಡಿಗೆ, ಸಿದ್ಧಾರೂಢ ನಿಮ್ಮಡಿಗೆ, ಗುರುದೇವ ನಿಮ್ಮಡಿಗೆ, ಗುರುದೇವ ನಿಮ್ಮಡಿಗೆ.
ಮಂಗಲವ ಪಾಡುವೇನೋ ಸಿದ್ಧಾರೂಢ ನಿಮ್ಮಡಿಗೆ ಸಿದ್ಧಾರೂಢ ನಿಮ್ಮಡಿಗೆ ಗುರುದೇವ ನಿಮ್ಮಡಿಗೆ ಗುರುದೇವ ನಿಮ್ಮಡಿಗೆ ಆರು ಮೂರು ಮಿರಿದ ಆರೂಢ ಚಕ್ರವರ್ತಿ ಆರು ಮೂರು ಮೆರಿದ ಆರೂಢ ಚಕ್ರವರ್ತಿ ಯಾರೇನಂದರು ಸರಿಯೇ ಯಾರೇನಂದರು ಸರಿಯೇ ಅರವಿನಯನ್ನ ಗುರುವೇ ಅರವಿನಯನ್ನ ಗುರುವೇ ಮಂಗಲವ ಪಾಡುವೇನೋ ಸಿದ್ಧಾರೂಢ ನಿಮ್ಮಡಿಗೆ ಸಿದ್ಧಾರೂಢ ನಿಮ್ಮಡಿಗೆ ಗುರುದೇವ ನಿಮ್ಮಡಿಗೆ ಗುರುದೇವ ನಿಮ್ಮಡಿಗೆ ಸಂಸಾರ ಸರದಿ ಒಳಗೆ ಮುಳಗಿ ನಾನು ಬಂದೆ ಸಂಸಾರ ಶರದಿ ಒಳಗೆ ಮುಳಗಿ ನಾನು ಬಂದೆ ಸಾಕು ಮಾಡು ನೀ ಇದನ ಸಾಕೋ ಮಾಡು ನೀ ಇದನ ಎನ್ನ ಭವ ಕಳಿ ಗುರುವೇ ಎನ್ನ ಭವ ಕಳಿ ಗುರುವೇ ಮಂಗಲವ ಪಾಡುವೇನೋ ಸಿದ್ಧಾರೂಢ ನಿಮ್ಮಡಿಗೆ ಸಿದ್ಧಾರೂಢ ನಿಮ್ಮಡಿಗೆ ಗುರುದೇವ ನಿಮ್ಮಡಿಗೆ ಗುರುದೇವ ನಿಮ್ಮಡಿಗೆ ಇಳಿಯೋಳು ಅಧಿಕವಾದ ಹುಬ್ಬಳ್ಳಿ ಕ್ಷೇತ್ರ ನೋಡ ಇಳೆಯೋಳು ಅಧಿಕವಾದ ಹುಬ್ಬಳ್ಳಿ ಕ್ಷೇತ್ರ ನೋಡ ಕೈವಲ್ಯ ಕಂದ ನಾನು ಕೈವಲ್ಯ ಕಂದ ನಾನು ಎನ್ನ ಭವ ಕಳಿ ಗುರುವೇ ಎನ್ನ ಭವ ಕಳಿ ಗುರುವೇ ಮಂಗಲವ ಪಾಡುವೇನೋ ಸಿದ್ಧಾರೂಢ ನಿಮ್ಮಡಿಗೆ ಸಿದ್ಧಾರೂಢ ನಿಮ್ಮಡಿಗೆ ಗುರುದೇವ ನಿಮ್ಮಡಿಗೆ ಗುರುದೇವ ನಿಮ್ಮಡಿಗೆ ಹರಮೋ ಚೈತನ್ಯಂ